ಇಂಟೀರಿಯರ್ ಸಾಧ್ಯ ಇದೆಯಾ ಮಾಡುವುದಾ 2 BHK? ಕ್ಲೈಂಟ್ ಆಗಿ ನೀವೇನ ನನ್ಗೆ 10 ಲಕ್ಷಕ್ಕೆ ಇದು ಮುಗ್ಬಿಡ್ಬೇಕು ಅಂದ್ರೆ ಅದಂಗ ಆಗಲ್ಲ. ಒಂದು 5 lakhs ಮಾಡ್ಬೋದು, 2 lakhs ಮಾಡ್ಬೋದು, 50,000 ಮಾಡಿಸ್ಬೋದು. ಈಗ ನಾನು ಬ್ಲೈಂಡ್ ಆಗಿ ನಾನು 10 ಲಕ್ಷ ಕೊಡಕ್ಕಾಗಲ್ಲ. ವರ್ಷಕ್ಕೆ ಅದು 5 ಲಕ್ಷ 6 ಲಕ್ಷ ಆಗಿರುತ್ತೆ. 5 days ಅಲ್ಲಿ ಪ್ರಾಜೆಕ್ಟ್ ಹ್ಯಾಂಡ್ ಓವರ್ ಅಂತ ಇರುತ್ತೆ. 30 ಅದನ್ನ ಸ್ಕ್ಯಾಮ್ ಮಾಡ್ಬಿಡ್ತಾರೆ. ಫೀಸ್ ಪೇ ಮಾಡೋದ್ರಿಂದ ಯಾವುದೇ ರೀತಿ ಲಾಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಲಾಸ್ ಇಲ್ಲ. ಜಸ್ಟ್ ಸುಮ್ಮನೆ ಒಂದು ಕೊಟೇಶನ್ ಕೊಟ್ಬಿಟ್ವಿ ಅಂತ ಸರಿ ಹೋಗುತ್ತೆ. ಏನಾಗುತ್ತೆ ಅಂದ್ರೆ ಮೇನ್ಲಿ 3 ಪಾಯಿಂಟ್ಸ್ ಮೇಲೆ ನಿಂತಿರುತ್ತೆ. ಹಾಯ್ ಗೌತಮ್, ಹೇಗಿದ್ದೀರಾ? ಸೂಪರ್ ಆಗಿದೆ. ನೀವ್ ಹೇಗಿದ್ದೀರಾ? ಫೈನ್. ಸೊ ಅದೇ ಈಗ ನಾನು ಮೊನ್ನೆ ನಾವು ಪೋಸ್ಟ್ ಅಪ್ಲೋಡ್ ಮಾಡಿದ್ವಲ್ಲ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾಸ್ ಅಲ್ಲೆಲ್ಲ, ಕೆಲವೊಂದು ಕಮೆಂಟ್ಸ್ ನೋಡ್ತಾ ಇದ್ದೆ ಕ್ಲೈಂಟ್ಸ್. ತುಂಬಾ ಜನ ಅಪ್ರೋಚ್ ಮಾಡಿದ್ದಾರೆ, ಎಲ್ಲ ಸೇಮ್ ಡೌಟ್ಸ್ ಕೇಳ್ತಾ ಇದಾರೆ. ಅದೇ ಇಂಟೀರಿಯರ್ಸ್ ರಿಲೇಟೆಡ್. ಸೊ ಯಾವ ರೀತಿ ಅಪ್ರೋಚ್ ಮಾಡೋದು ಅದಿರ್ಬೋದು. ಈಗ ಅಪ್ರೋಚ್ ಮಾಡಿದ್ರು ಅವ್ರದ್ದು ಬಜೆಟ್ ಕನ್ಸ್ಟೆಂಟ್ ಇರುತ್ತೆ. ಸೊ ಅದನ್ನೆಲ್ಲ ಥಿಂಕ್ ಮಾಡಿ ಹೇಳ್ತಾ ಇದ್ದಾರೆ. ಸೊ ನಿಮ್ದು ಏನ್ ಸಜೆಷನ್ ಮಾಡ್ತೀರಾ ಕ್ಲೈಂಟ್ಸ್? ಸೊ ಪರ್ಟಿಕ್ಯುಲರ್ಲಿ ಯಾವ ಒಂದು ರಿಲೇಟೆಡ್ ಮಾತಾಡ್ಬೇಕಂತ ನೋಡ್ತಾ ಇದ್ರೆ ಈಗ ನೋಡಿ, ನನ್ಗೆ ಆಲ್ಮೋಸ್ಟ್ ನಾನೊಂದು 3 to 4 ರೀಲ್ಸ್ ನೋಡಿದೆ, ನಮ್ದೇನೆ ಅಪ್ಲೋಡ್ ಮಾಡಿರೋದು. ನನಗೆ ಬಂದಿರೋ ಮ್ಯಾಕ್ಸಿಮಮ್ ಕಮೆಂಟ್ಸ್ ಎಲ್ಲ ಏನಂತಂದ್ರೆ ಬಜೆಟ್ ಅಂತಾನೆ. ಈಗ ನಮ್ದು ಆಲ್ಮೋಸ್ಟ್ ಬಜೆಟ್ ಫ್ರೆಂಡ್ಲಿಗೆ ಬಂದಿದೆ. ಸೊ ಬಟ್ ನಾನೇನ್ ಹೇಳ್ತಾ ಇದೀನಿ ಅಂದ್ರೆ, ಈಗ ಬಜೆಟ್ ಅಂತ ನೋಡ್ತಾ ಇದ್ದಾರೆ, ಬಟ್ ನಮ್ದು ಮೋರ್ ಇಂಟು ಕ್ವಾಲಿಟಿ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ನಮ್ದು ನಾವು ಸ್ಟ್ಯಾಂಡರ್ಡ್ ನಾವು ಮೇಂಟೈನ್ ಮಾಡ್ತಾ ಇದೀವಿ. ಇವಾಗ ಒಬ್ರು ಕ್ಲೈಂಟ್ ನನ್ನ ಕ್ವೆಶನ್ ಮಾಡಿದ್ರು, ನನ್ನ ಹತ್ರ ಒಂದು 10 ಲಕ್ಷ ಬಜೆಟ್ ಇದೆ, 10 ಲಕ್ಷ ಬಜೆಟ್ ಅಲ್ಲಿ ನಾನು 2 BHK ನ ಗ್ರ್ಯಾಂಡ್ ಆಗಿ ನೋಡ್ತಾ ಇದ್ದೀನಿ ಅಂತ. ಇಂಟೀರಿಯರ್ ಸಾಧ್ಯ ಇದೆಯಾ ಮಾಡುವುದಾ 2 BHK? ಫಸ್ಟ್ ಥಿಂಗ್ ಏನು ಅಂತಂದ್ರೆ, ಈಗ 2 BHK ನನಗೆ 10 lakhs ಅಲ್ಲಿ ಆಗ್ಬೇಕು ಅಂತ ಕೇಳಿದ್ದಾರೆ. ಈಗ 10 lakhs ಅಲ್ಲಿ ಆಗ್ಬೇಕು ಅಂತಂದ್ರೆ ಅವ್ರ ರಿಕ್ವೈರ್ಮೆಂಟ್ಸ್ ಏನೇನು? ಈಗ ಏನಾಗತ್ತಂದ್ರೆ, ನಾವು ಲ್ಯಾಮಿನೇಟ್ ಫಿನಿಶ್ ಅಲ್ಲೂ ಲಕ್ಸುರಿ ಲುಕ್ ತಗೊಂಡ್ಬರ್ಬೋದು, ಅಕ್ರಲಿಕ್ ಅಲ್ಲಿ ತಗೊಂಡ್ಬರ್ಬೋದು, ವ್ಯೂ ಕೊಟ್ಟು ತಗೊಂಡ್ಬರ್ಬೋದು. ಬಟ್ ಟಚ್ ಅಂಡ್ ಫೀಲ್ ಬೇರೆ ಇರುತ್ತೆ. ಅಗೇನ್ ಈಗ 10 lakhs ಅಂತ ಅಂದ್ಮೇಲೆ ರಿಕ್ವೈರ್ಮೆಂಟ್ಸ್ ಏನ್ ಬೇಕು ಎಕ್ಸಾಕ್ಟ್ ಅವ್ರಿಗೆ? ಲೈಕ್ ಏನೇನು ಹೋಗ್ತಾರೆ, ಬರೀ ವಾರ್ಡ್ರೋಬ್ಸ್, ಕಿಚನ್ಸ್, ಅಥವಾ ಈಗ ಹೆಂಗೆ ನಾನು ಏನಕ್ಕೆ ಇದನ್ನ ಕೇಳ್ತಾ ಇದೀನಿ ಅಂತಂದ್ರೆ, ರಿಕ್ವೈರ್ಮೆಂಟ್ಸ್ ಅಂತ ಬರ್ತಿರೋದು ಅಂತಂದ್ರೆ, ಈಗ ನೀವು ಒಂದು ಕಿಚನ್ ನ ಒಂದು ಬೇಸಿಕ್ ಡಿಸೈನ್ ಮಾಡಿಸೋದು ಒಂದು ಕಿಚನ್ ಅಂತಾನೆ ಅನ್ಸುತ್ತೆ. ಫುಲ್ ಕಿಚನ್ ಅಲ್ಲಿ ಆಕ್ಸಸರೀಸ್ ಎಲ್ಲ ತುಂಬಿಸ್ಬಿಟ್ಟು, ಅಲ್ಯೂಮಿನಿಯಂ ಶಟರ್ಸ್ ಎಲ್ಲ ತುಂಬಿಸ್ಬಿಟ್ಟು, ಸೊ ಇದನ್ನೆಲ್ಲ ಮಾಡ್ಸೋದು ನಮ್ಗೆ ಏನಾಗುತ್ತೆ, ಅದನ್ನು ಕಿಚನ್ ಅಂತಾನೆ ಅನ್ಸ್ಕೊಳುತ್ತೆ. ಒಂದೇ ಕಿಚನ್ ನೀವು 10x7 ಅಂತ ಎಕ್ಸಾಂಪಲ್ ತಗೋಣ. ಈ 10x7 ಇರೋ ಕಿಚನ್ ನ ನೀವು ಒಂದು 5 lakhs ಮಾಡ್ಬೋದು, 2 lakhs ಮಾಡ್ಬೋದು, 50,000 ಮಾಡಿಸ್ಬೋದು. ಪರ್ಫೆಕ್ಟ್. ಹೆಂಗೆ ಅಂತಂದ್ರೆ, ಏನ್ ಮೆಟೀರಿಯಲ್ ಹೋಗ್ತಾ ಇದಾರೆ, ಫಸ್ಟ್ ಥಿಂಗ್ ಏನ್ ಮೆಟೀರಿಯಲ್ ಹೋಗ್ತಾ ಇದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನ್ ಫಿನಿಶ್ ಹೋಗ್ತಾ ಇದಾರೆ, ಏನ್ ಡಿಸೈನ್ ಹೋಗ್ತಾ ಇದಾರೆ. ನಮಗ್ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ, ಅದು 10 lakhs ಓಕೆ ಇದನ್ನ ಮಾಡ್ಸಿದಾರೆ ಅಂತ ಅನ್ಸುತ್ತೆ. ಇನ್ಸೈಡ್ ಏನ್ ಮೆಟೀರಿಯಲ್ ಹಾಕಿದಾರೆ ಅನ್ನೋದು ಗೊತ್ತಾಗಲ್ಲ. ಸೊ ಫಸ್ಟ್ ನೀವು ಕ್ಲೈಂಟ್ ಆಗಿ ನೀವು ಫಸ್ಟ್ ಒಂದ್ಸಲ ಗೈಡ್ ಮಾಡ್ಬೇಕಾಗತ್ತೆ. ಇಂಥ ಮೆಟೀರಿಯಲ್ ಹೋದ್ರೆ ನಿಮ್ಗೆ ಈ ಬಜೆಟ್ ಅಲ್ಲಿ ಬರುತ್ತೆ, ಇಂಥ ಫಿನಿಶ್ ಹೋದ್ರೆ ಈ ಬಜೆಟ್ ಅಲ್ಲಿ ಬರುತ್ತೆ. ಸೊ ಅದನ್ನ ಪ್ರಾಪರ್ ಆಗಿ ಅವ್ರು ಗೈಡೆನ್ಸ್ ತಗೋಬೇಕಾಗತ್ತೆ. ರ್ಯಾಂಡಮ್ ಆಗಿ ಇವಾಗ ನೀವು ಕ್ಲೈಂಟ್ ಆಗಿ ನೀವೇನ ನನ್ಗೆ 10 ಲಕ್ಷಕ್ಕೆ ಇದು ಮುಗ್ಬಿಡ್ಬೇಕು ಅಂದ್ರೆ ಅದಂಗ ಆಗಲ್ಲ. ಡಿಸೈನ್ಸ್ ಏನ್ ಬರ್ತಿದ್ರೆ ಪ್ರಾಪರ್ ಆಗಿ ತಿಳ್ಕೋಬೇಕಾಗತ್ತೆ. ಸೊ ಡಿಸೈನ್ ಮೇಲೆ ನಿಮ್ಗೆಲ್ಲ ಡಿಪೆಂಡ್ ಆಗಿರುತ್ತೆ. ಎಸ್ ಗೌತಮ್, ಈಗ ನನಗೆ ನೀವು ಹೇಳಿದ ಅರ್ಥ ಆಗಿದೆ. ಸೊ ಬೇಸ್ಡ್ ಆನ್ ನಿಮ್ದು ಬಜೆಟ್ ಅಂದ್ರೆ ರಿಕ್ವೈರ್ಮೆಂಟ್ ಪ್ರಕಾರ 2 BHK ಆಗ್ಬೋದು, 3 BHK ಅಪಾರ್ಟ್ಮೆಂಟ್ಸ್ ಅದೇನಿರುತ್ತೆ ಅದ್ರ ತಕ್ಕಂತೆ ಒಂದು 10 lakhs ಬಜೆಟ್ ಅಂದ್ರೆ ಅದನ್ನ ಹೆಂಗ್ ಡಿವೈಡ್ ಮಾಡ್ಬೇಕು, ಅದು ಸೊಲ್ಯೂಷನ್ ಅಂತ ನನಗೆ ನೀವು ಹೇಳಿದ್ರಿ. ಸೊ ಈಗ ನಂದು ನೆಕ್ಸ್ಟ್ ಪಾಯಿಂಟ್ ಏನಂತಂದ್ರೆ, ಆ 10 lakhs ಬಜೆಟ್ ನ ಇನ್ವೆಸ್ಟ್ ಮಾಡಕ್ ರೆಡಿ ಇರ್ತೀವಿ ನಾವು. ಸೊ ಆಸ್ ಎ ಕ್ಲೈಂಟ್ ನಾನು ಮಾತಾಡ್ತಾ ಇದ್ದೀನಿ. ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನಾನು ಬ್ಲೈಂಡ್ ಆಗಿ ನಾನು ನಿಮ್ಗೆ 10 ಲಕ್ಷ ಕೊಡಕ್ಕಾಗಲ್ಲ. ಈಗ ನಾನು ಗೌತಮ್ ಅವರು ಇಲ್ಲಿ ಇದಾರೆ, ಇವ್ರು ಇಂಟೀರಿಯರ್ಸ್ ಅನ್ನ ಕೊಡ್ತಾ ಇದಾರೆ, ಅಥವಾ ನೀವೇ ಅಂತಾನೆ ಯಾವುದೇ ಒಂದು ಕಂಪ್ನಿ ಕೊಡ್ತಾ ಇದೆ ಅನ್ಬಿಟ್ಟು 10 ಲಕ್ಷ ತಂದು ನಿಮ್ಗೆ ಕೊಟ್ಬಿಡಕ್ಕಾಗಲ್ಲ. ಆ 10 ಲಕ್ಷದಲ್ಲಿ ನೀವ್ ಏನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದು ಮುಖ್ಯ ಆಗಿರುತ್ತೆ. ನೀವ್ ಅದ್ರಲ್ಲಿ ಏನೇನ್ ಡಿಪೆಂಡ್ಸ್ ಆಗಿರುತ್ತೆ ಅಂತ ಅದ್ರಲ್ಲಿ ಏನೋ ಸೊಲ್ಯೂಷನ್ ನೀವು ಕೊಡ್ಬೋದು. ಇಂಟೀರಿಯರ್ ಏನಾಗುತ್ತೆ ಅಂದ್ರೆ ಮೇನ್ಲಿ 3 ಪಾಯಿಂಟ್ಸ್ ಮೇಲೆ ನಿಂತಿರುತ್ತೆ. ಫಸ್ಟ್ ಥಿಂಗ್ ಏನು ಅಂತಂದ್ರೆ ನಿಮ್ದು ಫಂಕ್ಷನಾಲಿಟಿ. ಸೆಕೆಂಡ್ ಥಿಂಗ್ ಸ್ಟೋರೇಜ್. ಥರ್ಡ್ ಥಿಂಗ್ ಬಂದ್ಬಿಟ್ಟು ಡಿಸೈನ್ ಎಲಿಮೆಂಟ್ಸ್. ಈ 3 ವೆಲ್ ಬ್ಯಾಲೆನ್ಸ್ ಆಗಿ ನೀವು ಮಾಡಿಸಿದ್ರೆ ಮಾತ್ರ ನಿಮ್ ಇಂಟೀರಿಯರ್ ಸಕ್ಕದಾಗಿ ಕಾಣೋದು. ಸೊ ಈಗ ನೀವೊಂದು 3 ಪಾಯಿಂಟ್ಸ್ ಹೇಳಿದ್ರಿ ನಮ್ಗೆ, ಅಂದ್ರೆ ಫಂಕ್ಷನಾಲಿಟಿ ಹೇಳಿದ್ರಿ, ಸೊ ಸಮ್ ಸ್ಪೇಸಸ್ ಅಂತ ಹೇಳಿದ್ರಿ, ಡಿಸೈನ್ ಎಲಿಮೆಂಟ್ಸ್ ಅಂತಾನು ಹೇಳಿದ್ರಿ. ಇದೆಲ್ಲ ಡಿಪೆಂಡ್ಸ್ ಆಗುತ್ತೆ ಅಂತೀರಾ ನೀವು? ಆಬ್ವಿಯಸ್ಲಿ ಏನಾಗತ್ತೆ ಅಂತಂದ್ರೆ, ಈಗ ಒಂದು ಫಂಕ್ಷನಾಲಿಟಿ ಅಂತ ತಗೊಳ್ಳೋಣ. ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ನಾವು ಯೂಶಲ್ ಆಗಿ ಕಿಚನ್ ಕೌಂಟರ್ ಟಾಪ್ ಹೈಟ್ ಕೊಡೋದು ನಾವು 2.75 feet ಅಂದ್ರೆ ಒಂದು 2.75 ಅಡಿ ಅಂತ ಹೈಟ್ ಕೊಡ್ತೀವಿ. ಫ್ಲೋರ್ ಇಂದ ಒಂದು 2.75 ಅಡಿ ಕೊಡ್ತೀವಿ. ಸಮ್ ಕೇಸಸ್ ಅಲ್ಲಿ 3 ಅಡಿ ಹೈಟ್ ಕೊಡ್ತೀವಿ. ರೀಸನ್ ಏನಕ್ಕೆ ಅಂದ್ರೆ, ಮೇ ಬಿ ಯಾರೊಬ್ರು ಕ್ಲೈಂಟ್ ನಾನು ತುಂಬಾ ಹೈಟ್ ಇದೀನಿ, ನನಗೆ 2.75 ಅಡಿ ತುಂಬಾ ಕೆಳಗಾಗ್ಬಿಡತ್ತೆ, ನಾನು 3 ಅಡಿ ಹೈಟ್ ಬೇಕು ಅಂತ ಕೇಳ್ತಾರೆ. ಸೊ ಅವ್ರ ತಕ್ಕ ನಾವು ಕಸ್ಟಮೈಸ್ ಮಾಡ್ಬೇಕಾದ್ರೆ ಅವ್ರಿಗೆ ಹೆಂಗಂದ್ರೆ ಅವ್ರ ಫಂಕ್ಷನಲ್ ಅದು ಪ್ರಾಪರ್ ಆಗಿ ಯೂಸೇಜ್ ಆಗ್ಬೇಕು. ಸೊ ಅದ್ರ ಬಗ್ಗೆ ನಾವು ಕಸ್ಟಮೈಸ್ ಮಾಡ್ತೀವಿ. ಸೊ ವೆಲ್ ಅಂದ್ರೆ ನಿಮ್ ಪ್ರಕಾರ ಹೇಳ್ತಾ ಇರೋದು
ಒಬ್ಬ ಹ್ಯೂಮನ್ ಬೀಯಿಂಗ್ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ ಇಂಟೀರಿಯರ್. ಆಬ್ವಿಯಸ್ಲಿ ನಿಮ್ಮ ಒಂದು ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಮಾಡ್ಕೊಂಡೆ ಡಿಸೈನ್ಸ್ ಮಾಡಿಸ್ಕೋಬೇಕಾಗುತ್ತೆ. ಈಗ ನಿಮ್ ತಕ್ಕ ಡಿಸೈನ್ಸ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ಅದ್ ನಿಮ್ಗೆ ಪ್ರಾಪರ್ ಫಂಕ್ಷನ್ ಯೂಸ್ ಮಾಡಿ. ಅಂದ್ರೆ ನಾನು ಬ್ಲೈಂಡ್ ಆಗಿ ಒಂದು ಮೆಜರ್ಮೆಂಟ್ ಕೊಟ್ಬಿಟ್ಟು ಅಥವಾ ನಾನು ಫ್ಲೋ ಪ್ಲಾನ್ ಕೊಟ್ಬಿಟ್ಟು ನಿಮ್ಗೆ ನೀವು ಡಿಸೈನ್ ಮಾಡಿ ಅಂತಂದ್ರೆ ಅದ್ರ ಪ್ರಕಾರ ಆಗಲ್ಲ. ಅದ್ರ ಪ್ರಕಾರ ಆಗಲ್ಲ. ನಿಮ್ಗೆ ಹೆಂಗ್ ಬೇಕು ಅದ್ರ ಪ್ರಕಾರ ಕಸ್ಟಮೈಸ್ ಮಾಡಿಸ್ಕೋಬೇಕಾಗತ್ತೆ. ಸೊ ಆತರ ಇರುತ್ತೆ. ಸೊ ಅಂಡ್ ಮೋರ್ ಓವರ್ ಸೆಕೆಂಡ್ ಪಾಯಿಂಟ್ ನೀವು ಹೇಳಿದ್ರೆ ಸ್ಪೇಸಸ್ ಬಗ್ಗೆ ಹೇಳಿದ್ರಿ. ಸೊ ಅದೇ ಹೇಗೆ ಡಿಪೆಂಡ್ ಆಗುತ್ತೆ? ಸೊ ಸ್ಪೇಸಸ್ ಅಂತಂದ್ರೆ ಜಸ್ಟ್ ಏನಾಗತ್ತೆ ಅಂದ್ರೆ ಈಗ ಫಸ್ಟ್ ಥಿಂಗ್ ನಿಮ್ಗೆ ಎಷ್ಟ್ ಜನ ಇದಾರೆ ಮನೆಯಲ್ಲಿ ಅದನ್ನ ನೋಡ್ಕೋಬೇಕಾಗತ್ತೆ. ಎಷ್ಟ್ ಜನ ಇದಾರೆ, ನೀವು ಎಷ್ಟು ಯೂಸ್ ಮಾಡ್ತೀರಿ. ಇವಾಗ ಒಂದು ಜಸ್ಟ್ ಒಂದು ವಾರ್ಡ್ರೋಬ್ ಎಕ್ಸಾಂಪಲ್ ತಗೋಣ. ವಾರ್ಡ್ರೋಬ್ ಅಲ್ಲಿ ನೀವು ಎಷ್ಟು ಕ್ಲಾತ್ಸ್ ಇರುತ್ತೆ ನಿಮ್ಗೆ. ಓಕೆ, ನಾನು ತುಂಬಾ ಕ್ಲಾತ್ಸ್ ಇರೋದೇ ನಾನು ತುಂಬಾ ಇಡ್ತೀನಿ, ಸ್ಟೋರೇಜ್ ಯೂಸ್ ಮಾಡ್ತೀನಿ ಅನ್ನೋರು ಇರ್ತಾರೆ. ಕೆಲವೊಬ್ರು ನಾನು ತುಂಬಾ ಯೂಸ್ ಮಾಡಲ್ಲ, ನಾನು ಜಸ್ಟ್ ಒಂದು ಸಿಂಪಲ್ ವಾರ್ಡ್ರೋಬ್ ಇದ್ದು ಸಾಕಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಎಷ್ಟು ಜನ ಇದ್ದೀರಾ, ಎಷ್ಟು ಸ್ಪೇಸ್ ಬೇಕಾಗುತ್ತೆ, ಎಷ್ಟು ಸ್ಟೋರೇಜ್ ಬೇಕಾಗುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಸಮ್ ಕೇಸಲ್ಲಿ ಒಬ್ಬೊಬ್ರು ಕ್ಲೈಂಟ್ಸ್ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ, ಸರಿ ಇಲ್ಲಿ ಕಾಟ್ ಇದೆ, ಕಾಟ್ ಮೇಲೆ ನನಗೆ ಫ್ರೀ ಜಾಗ ಇದೆ, ನಾನು ಅಲ್ಲಿ ಒಂದು ಸ್ಟೋರೇಜ್ ಮಾಡಿಸ್ಕೊಳ್ತೀನಿ. ಈಗ ಸ್ಟೋರೇಜ್, ಈಗ ನಿಮ್ಗೆ ಸ್ಟೋರೇಜ್ ಏನೋ ರಿಕ್ವೈರ್ಡ್ ಇದೆ, ಬಟ್ ಸ್ಟೋರೇಜ್ ರಿಕ್ವೈರ್ಡ್ ಇದೆ ಅನ್ಬಿಟ್ಟು ನೀವು ನಿಮ್ಮ ಒಂದು ಕಾರ್ಡ್ ಮೇಲೆ ಸ್ಟೋರೇಜ್ ಮಾಡಿಸ್ಕೊಬಿಟ್ರೆ ಏನಾಗುತ್ತೆ, ಅಲ್ಲಿ ನಿಮ್ಗೆ ಆ ಒಂದು ಡಿಸೈನ್ ಎಲಿಮೆಂಟ್ಸ್ ಅಂತ ನಾವೇನ್ ಹೇಳ್ತೀವಲ್ವಾ ಅದನ್ನ ಹಾಳು ಮಾಡೋದು ಇರುತ್ತೆ. ಮತ್ತೆ ನನ್ನ ಪ್ರಕಾರ ನೀವು ಅದು ಡೈಲಿ ಯೂಸೇಜ್ ಮಾಡಲ್ಲ, ತುಂಬಾ ರೇರ್ ಯೂಸ್ ಮಾಡ್ತೀರಾ. ಅದರಿಂದ ನಿಮ್ಗೆ ಸುಮ್ನೆ ಬಜೆಟ್ ಎಕ್ಸೀಡ್ ಆಗತ್ತೆ, ಜೊತೆಗೆ ನಿಮ್ ಡಿಸೈನ್ ಎಲಿಮೆಂಟ್ಸ್ ಹಾಳು ಮಾಡ್ದಂಗೆ ಆಗತ್ತೆ, ಜೊತೆಗೆ ನೀವು ಅನ್ನೆಸೆಸರಿ ಸ್ಟೋರೇಜ್ ಯೂಸ್ ಮಾಡ್ದಂಗೆ ಇರುತ್ತೆ ನಿಮ್ಗೆ ಆ ತರ ಇರುತ್ತೆ. ಸೊ ಇದನ್ನೆಲ್ಲ ಪ್ರಾಪರ್ ಆಗಿ ನೀವು ಸ್ಪೇಸಸ್ ಅನ್ನೋದೇ ಆಗ್ಲಿ ಅಥವಾ ಸ್ಟೋರೇಜ್ ಅನ್ನೋದೇ ಆಗ್ಲಿ ಪ್ರಾಪರ್ ಆಗಿ ಯೂಟಿಲೈಸ್ ಮಾಡ್ಕೋಬೇಕಾಗುತ್ತೆ. ಸೊ ಅಂದ್ರೆ ಈಗ ನಮ್ಗೆ ಹೇಳಿದ್ರಲ್ಲ ಟಾಪಿಕ್ಸ್, ಅಂದ್ರೆ ಟಾಪಿಕ್ಸ್ ಇನ್ ದ ಸೆನ್ಸ್ ಅಂದ್ರೆ ಲೈಫ್ ಸ್ಟೈಲ್ ಮೇಲೆ ಹೋಗಿರೋದು, ಇದು ರಿಯಲ್ ಲೈಫ್ ಅಲ್ಲಿ ನಮ್ಗೆ ಹೆಲ್ಪ್ ಆಗುತ್ತೆ. ಇದನ್ನೆಲ್ಲ ನೀವು ಇನಿಷಿಯಲ್ ಎಲ್ಲ ಗೈಡ್ ಮಾಡ್ತೀರಾ ನಮ್ಗೆ? ಸೊ ಇನಿಷಿಯಲ್ ಗೈಡ್ ಮಾಡಲೇಬೇಕಾಗತ್ತೆ. ಏನಕ್ಕೆ ಅಂತಂದ್ರೆ ವಿತೌಟ್ ಗೈಡೆನ್ಸ್ ನಿಮ್ಗೆ ನಾವು ಪ್ರಾಪರ್ ಜಸ್ಟ್ ಸುಮ್ಮನೆ ಒಂದು ಕೊಟೇಶನ್ ಕೊಟ್ಬಿಟ್ವಿ ಅಂದ್ರೆ ಸರಿ ಹೋಗಲ್ಲ. ಸೊ ನಿಮ್ ಲೈಫ್ ಸ್ಟೈಲ್ ಹೆಂಗಿದೆ ಅಂತ ತಿಳ್ಕೊಬೇಕಾಗತ್ತೆ. ಈ ಕೆಲವೊಂದು ಕ್ಲೈಂಟ್ಸ್ ಇರ್ತಾರೆ, ರ್ಯಾಂಡಮ್ ಕ್ಲೈಂಟ್ಸ್, ನಮ್ಗೆ ಜಸ್ಟ್ ಫ್ಲೋರ್ ಪ್ಲಾನ್ ಕಳಿಸಿ ಬಜೆಟ್ ಕೊಟ್ಬಿಡಿ ಅಂತ ಹೇಳ್ತಾರೆ. ಸೊ ನಾವು ಫಸ್ಟ್ ಏನ್ ಮಾಡ್ತೀವಿ, ನಿಮ್ ಲೈಫ್ ಸ್ಟೈಲ್ ಹೆಂಗಿದೆ, ಲೈಕ್ ಏನ್ ಮಾಡ್ತೀರಿ, ಯಾವ ತರ ಮಾಡ್ಕೊಂತೀರಾ, ಏನೇನ್ ಪ್ಲಾನಿಂಗ್ಸ್ ಇದೆ, ರಿಕ್ವೈರ್ಮೆಂಟ್ಸ್ ಏನಿದೆ, ಸೊ ಇದು ಇಷ್ಟು ರಿಕ್ವೈರ್ಮೆಂಟ್ಸ್ ನೆಸೆಸಿಟಿ ಇದೆಯಾ, ಇವೆಲ್ಲ ಕೇಳ್ಕೊಂಡು ಅದ್ರ ಪ್ರಕಾರ ಬಜೆಟ್ ಕೊಡ್ತೀವಿ. ಆ ಬಜೆಟ್ ಕೊಡೋದು ಅಪ್ರಾಕ್ಸಿಮೇಟ್ ಇರುತ್ತೆ ಹೊರತು ಎಕ್ಸಾಕ್ಟ್ ಇಲ್ಲ. ರೀಸನ್ ನಮ್ಗೆ ಏನ್ ಡಿಸೈನ್ ಹೋಗ್ತಿದ್ವಿ ಎಕ್ಸಾಕ್ಟ್ ಗೊತ್ತಿಲ್ಲ, ಅಂದ್ರೆ ನಿಮ್ ಮೈಂಡ್ ಅಲ್ಲಿ ಏನಿದೆ ಅಂತ ನನಗ್ ಗೊತ್ತಿರಲ್ಲ, ನಾನ್ ಏನ್ ಕೊಡ್ಬೇಕಂದ್ರೆ ನಿಮಗ್ ಗೊತ್ತಿರಲ್ಲ. ನಾವೇನೇ ಮಾತಾಡ್ಬೇಕಂದ್ರೆ ನಾವು ಥ್ರೂ ಡಿಸೈನ್ಸ್ ಅಲ್ಲೇ ಮಾತಾಡ್ಬೇಕಾಗತ್ತೆ. ಆ ಡಿಸೈನ್ಸ್ ಮಾಡಿಸ್ಬೇಕಂದ್ರೆ 3D ಡಿಸೈನ್ಸ್ ಮಾಡಿಸ್ಲೇಬೇಕಾಗುತ್ತೆ. ಸೊ ಅಂದ್ರೆ ಮುಂಚೆ ಎಲ್ಲ ನಾವೊಂದು ಸ್ಲ್ಯಾಬ್ ಆಗಿ ಬಿಟ್ಬಿಡ್ತಾ ಇದ್ವಿ. ಈಗ ಪ್ರೆಸೆಂಟ್ ಇವಾಗ ಏನಿದೆ ಕಂಡೀಷನ್ ಅದು ನೀವು ಹೇಳಿದ್ರ ಪ್ರಕಾರ ನೋಡಿದ್ರೆ ಇಂಟೀರಿಯರ್ ಡಿಸೈನಿಂಗ್ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಏನಾಗುತ್ತೆ, ಸಿವಿಲ್ ವರ್ಕ್ ಏನೋ ಆಗ್ಬಿಡುತ್ತೆ. ನೀವು ಎಷ್ಟೇ ಕ್ವಾಲಿಟಿ ಸಿವಿಲ್ ವರ್ಕ್ ಎಲ್ಲ ಮಾಡಿಸಿದ್ರು ಇಂಟೀರಿಯರ್ ಏನು ಮಾಡ್ಸೇ ಇಲ್ಲ ಅಲ್ಲಿ ಅಂದ್ರೆ ನಿಮ್ ಮನೆ ಖಾಲಿ ಅಂತಾನೆ ಅನ್ಸುತ್ತೆ. ಆಬ್ವಿಯಸ್ಲಿ ಅದು ಅನ್ಸುತ್ತೆ. ಸೊ ಇದು ತುಂಬಾ ನಿಮ್ಗೆ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಥರ್ಡ್ ಪಾಯಿಂಟ್ ನೀವು ಹೇಳಿದ್ದು ಡಿಸೈನ್ ಎಲಿಮೆಂಟ್ಸ್ ಅಂತ ಹೇಳಿದ್ರೆ, ಸೊ ಡಿಸೈನ್ ಎಲಿಮೆಂಟ್ಸ್ ಇನ್ ದ ಸೆನ್ಸ್ ನನಗೆ ಗೊತ್ತಿರೋಂಗೆ ಈ ಬ್ಯೂಟಿಫಿಕೇಶನ್ ಪರ್ಪಸ್ ಅದು ಇದು ಅಂತೆಲ್ಲ ಬರುತ್ತೆ. ಯಾಕಂದ್ರೆ ನಾವು ಆಲ್ಮೋಸ್ಟ್ ಡೈಲಿ ವಿಡಿಯೋಸ್ ಅದೆಲ್ಲ ನೋಡ್ತಾ ಇರ್ತೀವಿ. ಸೊ ಇದು ಹೇಗೆ ಡಿಪೆಂಡ್ ಆಗುತ್ತೆ ಬಜೆಟ್ ಮೇಲೆ? ಈಗ ಡಿಸೈನ್ ಎಲಿಮೆಂಟ್ಸ್ ಅಂದ್ರೆ ಜಸ್ಟ್ ಏನೊಂದು ಎಕ್ಸಾಂಪಲ್ ಹೇಳ್ತೀನಿ. ಲೈಕ್ ಒಂದು ಎಲಿಮೆಂಟ್ಸ್ ಅಂತ ಬಂದಾಗ ಒಂದು ಈ ಸ್ಟಡಿ ಯೂನಿಟ್ ತಗೊಳ್ಳಿ. ಈ ಸ್ಟಡಿ ಯೂನಿಟ್ ನೋಡ್ತಾ ಇದ್ದೀರಾ, ಇದ್ರಲ್ಲಿ ನಾವೇನ್ ಮಾಡಿದೀವಿ, ಒಂದು ನಾರ್ಮಲ್ ಟಾಯ್ಲೆಟ್ ಕೊಟ್ಟಿದೀವಿ, ವಾಲ್ ಕ್ಯಾಬಿನೆಟ್ ಕೊಟ್ಟಿದೀವಿ, ಒಂದು ಬೇಸ್ಮೆಂಟ್ ಕೊಟ್ಟಿದೀವಿ, ಸ್ಟಡಿ ಬೇಸ್ಮೆಂಟ್. ಸೊ ಇದರಲ್ಲಿ ಇನ್ನೊಂದ್ ಸ್ವಲ್ಪ ಲುಕ್ ಬರ್ಬೇಕು ಅನ್ಬಿಟ್ಟು ನಾವೇನ್ ಮಾಡಿದ್ವಿ, ಪ್ರೊಫೈಲ್ ಲೈಟ್ ರನ್ ಮಾಡಿಸಿದೀವಿ. ಸೊ ಪ್ರೊಫೈಲ್ ಲೈಟ್ ರನ್ ಮಾಡಿಸಿದಾಗ ನಿಮ್ಗೆ ಏನಾಗುತ್ತೆ, ಡಿಸೈನ್ ಲುಕ್ ಚೇಂಜ್ ಆಯ್ತು. ಪ್ರೊಫೈಲ್ ಲೈಟ್ ರನ್ ಆಗಿಲ್ಲ, ಇದೇನಾಗ್ತಿತ್ತು, ನಾರ್ಮಲ್ ಆಗಿ ಸ್ಟಡಿ ತರ ಇದೆ. ಬಟ್ ನಾವು ಪ್ರೊಫೈಲ್ ಲೈಟ್ ರನ್ ಆಗಿದ್ದಕ್ಕೆ, ಆ ಪ್ರೊಫೈಲ್ ಲೈಟ್ ವಾರ್ಮ್ ಕಲರ್ ಅಲ್ಲಿ ಕೊಟ್ಟಿದ್ದಕ್ಕೆ ತುಂಬಾ ಲುಕ್ ಗ್ರ್ಯಾಂಡ್ ಲುಕ್ ಬಂದಿದೆ. ಸೊ ಡಿಪೆಂಡ್ಸ್ ಆಗತ್ತೆ, ಇವೆಲ್ಲ ಡಿಸೈನ್ ಎಲಿಮೆಂಟ್ಸ್ ಅಲ್ಲಿ ಬರುತ್ತೆ. ಇದನ್ನೆಲ್ಲ ನಾವು ಡಿಸೈನರ್ಸ್ ಹತ್ರ ಕುತ್ಕೊಂಡು ಮಾತಾಡ್ಬೇಕಾಗತ್ತೆ. ಸೊ ಅಂದ್ರೆ ಈಗ ಲೈಟಿಂಗ್ಸ್ ಕೂಡ ನೀವು ಇನ್ಕ್ಲೂಡ್ ಮಾಡ್ತೀರಾ? ನಮ್ದ್ರಲ್ಲಿ ಪ್ರತಿಯೊಂದು ಇನ್ಕ್ಲೂಡ್ ಆಗುತ್ತೆ. ಸೊ ನಮ್ದು A to Z ನಿಮ್ಗೆ ಕಸ್ಟಮೈಸ್ ಡಿಸೈನ್ಸ್ ಇಂದ ಹಿಡಿದು ಪ್ರತಿಯೊಂದು ಕರ್ಟನ್ಸ್ ಏನೇನ್ ಬೇಕೆಲ್ಲ ನಮ್ ಕಡೆ ಸಿಗುತ್ತೆ ನಿಮ್ಗೆ. ಸೊ ಈ ತರ ಇರುತ್ತೆ. ಸೊ ಇದನ್ನೆಲ್ಲ ವೆಲ್ ಬ್ಯಾಲೆನ್ಸ್ ಆಗಿ ನೀವು ಬ್ಯಾಲೆನ್ಸ್ ಮಾಡ್ದಾಗ್ಲೇನೆ ನಿಮ್ಗೆ ನಿಮ್ಮ ಇಂಟೀರಿಯರ್ ಬಂದ್ಬಿಟ್ಟು ಒಂದು ಒಳ್ಳೆ ಲುಕ್ ಅಲ್ಲಿ ಇರುತ್ತೆ ನಿಮ್ಗೆ. ಸೊ ಗೌತಮ್, ಈಗ ನನಗೆ ಡಿಸೈನ್ ಎಲಿಮೆಂಟ್ ಅಂತ ಹೇಳಿದಾಗ ನೀವು ಎಲೆಕ್ಟ್ರಿಸಿಟಿ ಅಂದ್ರೆ ಎಲೆಕ್ಟ್ರಿಕಲ್ ಆಕ್ಸೆಸರೀಸ್ ರಿಲೇಟೆಡ್ ಕೂಡ ಹೇಳಿದ್ರಿ ನಮ್ಗೆ. ಸೊ ಈಗ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಕೂಡ ಹೇಳಿದ್ರಿ ನೀವು, ಅಂದ್ರೆ ಎಲ್ಲ ನೀವು ನೋಡ್ಕೊಳ್ತೀರಾ, ಎಲ್ಲ ಇಂಟೆಂಟ್ ತಗೊಳ್ತೀವಿ ಅಂತ. ಸೊ ಜಸ್ಟ್ ಅಂದ್ರೆ ನಾನ್ ಕ್ಯೂರಿಯಸ್ ಆಗಿರೋದಂತಂದ್ರೆ, ಈಗ ಆಲ್ಮೋಸ್ಟ್ ನಾವು ಡಿಸೈನ್ಸ್ ನೋಡ್ತಾ ಇರ್ತೀವಿ, ಪೇಪರ್ ಮೆಟೀರಿಯಲ್ ಇರುತ್ತೆ, ವಾಲ್ ಪೇಪರ್ಸ್ ಅಂತ ಹೇಳ್ತೀನಿ, ಅದು ಅದ್ಬಿಟ್ರೆ ಈ ರಾಫ್ಟರ್ಸ್ ಅಂತ ಅದೆಲ್ಲ ಹೋಗ್ತಾ ಇರ್ತೀವಿ, ಫ್ಲೂಟೆಡ್ ಪ್ಯಾನಲ್ಸ್ ಎಲ್ಲ ಕೊಡ್ತಾ ಇರ್ತೀವಿ, ಡಿಸೈನ್ ಎಲಿಮೆಂಟ್ಸ್ ಬಂದ್ಬಿಡುತ್ತೆ. ಓಕೆ, ಇದು ಕೂಡ ಡಿಪೆಂಡ್ ಆಗುತ್ತೆ ಅಂತ ಅನ್ಕೊಂತೀರಾ? ಆಬ್ವಿಯಸ್ಲಿ. ಈಗ ನೀವು 10 lakhs ಬಜೆಟ್ ಇರುತ್ತೆ ಅಂತಂದ್ರೆ ಅನ್ಕೊಳ್ಳಿ, ನಿಮ್ಗೆ ವಾಲ್ ಪೇಪರ್ ಬೇಕು. ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಗೆ ವಾಲ್ ಪೇಪರ್ ಬೇಕು. ಈಗ ವಾಲ್ ಪೇಪರ್ ಅಲ್ಲಿ ನೀವು ಯಾವ ತರ ವಾಲ್ ಪೇಪರ್ ಹೋಗ್ತೀರ ಅದು ಮ್ಯಾಟರ್ ಆಗುತ್ತೆ. ಸೊ ಏನಕ್ಕೆ ಅದನ್ನ ಮ್ಯಾಟರ್ ಆಗುತ್ತೆ, ವಾಲ್ ಪೇಪರ್ ಜಸ್ಟ್ ಒಂದು 3 ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ನಾರ್ಮಲ್ ವಾಲ್ ಪೇಪರ್ ಬರುತ್ತೆ, ಕಸ್ಟಮೈಸ್ ವಾಲ್ ಪೇಪರ್ ಬರುತ್ತೆ, ನೆಕ್ಸ್ಟ್ ಎಂಬೋಸ್ಡ್ ವಾಲ್ ಪೇಪರ್ ಬರುತ್ತೆ. ನಾರ್ಮಲ್ ವಾಲ್ ಪೇಪರ್ ನಿಮ್ಗೆ ಒಂದು ಪ್ರೈಸ್ ಇರುತ್ತೆ, ಕಸ್ಟಮೈಸ್ ವಾಲ್ ಪೇಪರ್ ಒಂದು ಪ್ರೈಸ್ ಇರುತ್ತೆ, ಎಂಬೋಸ್ಡ್ ಇನ್ನೊಂದು ಪ್ರೈಸ್ ಇರುತ್ತೆ. ಸೊ ವಾಲ್ ಪೇಪರ್ ಏನೋ ಹಾಕ್ಸ್ಬೇಕಂತ ಅನ್ಕೊಂಡಿದ್ರೆ ಯಾವ ವಾಲ್ ಪೇಪರ್ ನಿಮ್ಗೆ ನೀವು ಪ್ರಾಪರ್ ತಿಳ್ಕೊಬೇಕಾಗುತ್ತೆ. ಸೊ ತಿಳ್ಕೊಂಡಾಗ್ಲೇ ಅಲ್ವಾ ನಿಮ್ಗೆ ಅದು ಬಜೆಟ್, ನಿಮ್ ಬಜೆಟ್ ಅಲ್ಲಿ ಕುತ್ಕೊಳ್ಳುತ್ತೆ. ಈಗ ನೀವು ವಾಲ್ ಪೇಪರ್ ಕೇಳಿದ್ರೆ 10 lakhs ಒಳಗೆ ನಂಗೆ ಅದು ವಾಲ್ ಪೇಪರ್ ಸೇರ್ಸ್ ಬರ್ಬೇಕು ಅಂತ ಕೇಳ್ತೀರಾ,
ವಾಲ್ ಪೇಪರ್ ಕೊಡ್ತೀವಿ ಅಂತ ಹೋಗ್ಬಿಡ್ತೀವಿ. ಬಟ್ ನೀವು ಕೇಳ್ಬೇಕಾಗತ್ತೆ ಏನ್ ವಾಲ್ ಪೇಪರ್ ಇದು. ವಾಲ್ ಪೇಪರ್ ಮೇಲೆ ಡಿಪೆಂಡ್ ಆಗುತ್ತೆ. ಚೀನಾನ, ನಾರ್ತ್ ಕೊರಿಯಾ, ಸೌತ್ ಕೊರಿಯಾ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಎಲ್ಲ ಡಿಪೆಂಡ್ ಆಗುತ್ತೆ ನಿಮ್ಗೆ. ಸೊ ಪ್ರಾಪರ್ ಗೈಡೆನ್ಸ್ ತಗೋಬೇಕಾದ್ರೆ ಇಂಟೀರಿಯರ್ ಡಿಸೈನರ್. ಸೊ ಎಂಡ್ ಈಗ ಪ್ರಾಪರ್ ಗೈಡೆನ್ಸ್ ಹಿಡಿದು ನೀವು ನೋಡ್ಕೊಳ್ತೀರಾ. ಸೊ ಅಂದ್ರೆ ಈಗ ನಿಮ್ ಪ್ರಕಾರ ಈಗ ನೀವು ಹೇಳಿರೋ ಅಷ್ಟು 3 ಪಾಯಿಂಟ್ಸ್ ನ ಫಾಲೋ ಮಾಡ್ತು ಅಂದ್ರೆ ಒಂದು ಸ್ಪೇಸ್ ನ ಬ್ಯೂಟಿಫೈ ಮಾಡ್ಬೋದು. ಹೌದು, ಬ್ಯೂಟಿಫುಲ್ ಆಗಿ ಕನ್ವರ್ಟ್ ಮಾಡ್ಬೋದು ನಾವು ಅದನ್ನ. ನೀವು ನಾರ್ಮಲ್ ಆಗಿನೇ ಏನಾಗತ್ತೆ ಅಂದ್ರೆ ಈಗ ಒಂದು ಈ ಸ್ಟಡಿ ನೆಟ್ ಅಂತ ಹೇಳದ್ನಲ್ಲ, ಈ ಸ್ಟಡಿ ನೆಟ್ ಗೆ ನಾವು ಬರೀ ಟಾರ್ಗೆಟ್ ಬೇಸ್ ಕೊಟ್ಟರು ಬ್ಯೂಟಿಫೈ ಮಾಡ್ಬೋದು. ಅದ್ ನಿಂಗೆ ಡಿಸೈನ್ಸ್ ಮಾಡಿದಾಗ ನಿಮ್ಗೆ ಗೈಡೆನ್ಸ್ ಸಿಗೋದು. ಸೊ ಅಲ್ಲಿವರೆಗೂ ನಿಮ್ಗೆ ಗೈಡೆನ್ಸ್ ಸಿಗುತ್ತೆ. ಜಸ್ಟ್ ನಾವೇನ್ ಮಾಡ್ಬೋದು, ಈ ತರ ಲೆಡ್ಜಸ್ ಕೊಟ್ಬಿಡ್ಬೋದು. ಅವಾಗ ನಿಮ್ಗೆ ಏನಾಗುತ್ತೆ, ಕ್ಯಾಬಿನೆಟ್ ಪ್ರೈಸ್ಗೂ ಲೆಡ್ಜಸ್ ಪ್ರೈಸ್ಗೂ ಡಿಫ್ರೆನ್ಸ್ ಇದೆ. ಸೊ ಈಗ ಈ ಬರೀ ಲೆಡ್ಜಸ್ ಕೊಟ್ಟಾಗಲೂ ಅದನ್ನು ಸ್ಟಡಿ ನೆಟ್ ಅಂತಾನೆ ಅನ್ಸ್ಕೊಳ್ಳೋದು, ಕ್ಯಾಬಿನೆಟ್ ತರ ಕೊಟ್ಟಾಗ ಅದು ಸ್ಟಡಿ ನೆಟ್ ಅಂತಾನೆ ಅನ್ಸ್ಕೊಳ್ಳೋದು. ಬಟ್ ಏನಂದ್ರೆ ನಮ್ಗೆ ಡಿಫ್ರೆನ್ಸ್ ಬರುತ್ತೆ ನಿಮ್ಗೆ ಎಲ್ಲಿ ಬಜೆಟ್ ಅಲ್ಲಿ ನಾವ್ ಏನ್ ಮಾಡ್ತೀವಿ, ಡಿಫ್ರೆನ್ಶಿಯೇಟ್ ಆಗ್ಬಿಡುತ್ತೆ ನಿಮ್ಗೆ. ಈಗ ಈ ತರ ಹೋದಾಗ ಒಂದು 20,000 ಆಯ್ತು ಅನ್ಕೊಳ್ಳಿ, ಬರೀ ಲೆಡ್ಜಸ್ ಹೋದಾಗ ಒಂದು 5,000 10,000 ಮುಗ್ದೋಗುತ್ತೆ. ಅಂದ್ರೆ ನೀವು 10,000 ಸೇವ್ ಮಾಡ್ತೀವಿ. ಬಟ್ ಸ್ಟಡಿ ನೆಟ್ ಅಂತಾನೆ ಅಂತೀವಿ, ಡಿಸೈನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನೆಲ್ಲ ಡಿಸೈನ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ ನಾವು. ಸೊ ಈ ಒಂದು 3 ಪಾಯಿಂಟ್ಸ್ ವೆಲ್ ಬ್ಯಾಲೆನ್ಸ್ ಆಗಿದ್ರೇನೆ ನಿಮ್ಮ ಮನೆ ಒಂದು ಪ್ರೀಮಿಯಂ ಲುಕ್ ಅಲ್ಲಿ ಕಾಣಿಸುತ್ತೆ. ಓಕೆ. ಸೊ ಈಗ ನೀವು ಹೇಳ್ದಂಗೆ 3 ಪಾಯಿಂಟ್ಸ್ ಮೇಜರ್ ರೋಲ್ ಪ್ಲೇ ಮಾಡ್ತಾ ಇದೆ. ಓಕೆ. ಸೊ ಈಗ ಮೇಜರ್ ಬಂದು ಈಗ ಇನ್ನೊಂದು ಮೇಜರ್ ಪಾಯಿಂಟ್ ನಾನ್ ತಗೊಳ್ಳೋದೇನಂದ್ರೆ, ಈಗ ಜನರಲ್ ಆಗಿ ನಾವೆಲ್ಲ ನೋಡ್ತಾ ಇರ್ತೀವಿ, ಸೋಷಿಯಲ್ ಮೀಡಿಯಾಸ್ ಅಲ್ಲಿ ನೋಡ್ತಾ ಇದೀವಿ. ಈಗ ಸೋಷಿಯಲ್ ಮೀಡಿಯಾ ಜಮಾನ. ಸೊ ಏನಂದ್ರೆ ಸೋಷಿಯಲ್ ಮೀಡಿಯಾಸ್ ಅಲ್ಲಿ 2 BHK ಸ್ಟಾರ್ಟ್ ಫ್ರಮ್ 4 lakhs, 3 BHK ಸ್ಟಾರ್ಟ್ ಫ್ರಮ್ 6 lakhs, 8 lakhs, 10 lakhs ಅಂತ ಎಲ್ಲ ಪ್ಯಾಕೇಜಸ್ ತರ ಮಾಡ್ಕೊಂಡಿದ್ದಾರೆ. ಅದೇ ಸ್ಟ್ಯಾಂಡರ್ಡ್ ಪ್ಯಾಕೇಜ್, ಪ್ರೀಮಿಯಂ ಪ್ಯಾಕೇಜ್ ಆ ತರ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಅದೆಲ್ಲ ವರ್ಕೌಟ್ ಆಗುತ್ತೆ ನಿಜವಾಗ್ಲೂ? ಹೇಗೆ ಅದು? ಫಸ್ಟ್ ಥಿಂಗ್ ಏನು ಅಂದ್ರೆ, ಈಗ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳೋಣ. 2 BHK ಸ್ಟಾರ್ಟ್ಸ್ ಫ್ರಮ್ ಪ್ಯಾಕೇಜ್ ಸ್ಟಾರ್ಟ್ಸ್ ಫ್ರಮ್ 4 lakhs. ಈಗ 4 lakhs ಅಲ್ಲಿ ನೀವು ನಾವು ಅಂತಾನೆ ಅಲ್ಲ, ಬೇರೆ ಯಾವುದೇ ಇಂಟೀರಿಯರ್ ಕಂಪನಿ ಸರಿ ಹೋಗಿ ಅಪ್ರೋಚ್ ಮಾಡಿ ಡೀಟೇಲ್ಸ್ ಪ್ರಾಪರ್ ಆಗಿ ತಗೊಳ್ಳಿ. ಈಗ ಏನಕ್ಕೆ ಅಂದ್ರೆ, ಈಗ 2 BHK ಸ್ಟಾರ್ಟ್ಸ್ ಫ್ರಮ್ 4 lakhs ಅಂದ್ರೆ ಏನ್ ಯೂನಿಟ್ಸ್ ಕೊಡ್ತಾ ಇದಾರೆ, ಕಿಚನ್ ಕೊಡ್ತಾ ಇದಾರೆ, ಟಿವಿ ಯೂನಿಟ್ ಕೊಡ್ತಾ ಇದಾರೆ, ವಾರ್ಡ್ರೋಬ್ಸ್ ಕೊಡ್ತಾ ಇದಾರೆ. ಓಕೆ, ಕಾರ್ಟ್ ಕೊಡ್ತಾರಾ, ಕಾರ್ಟ್ ಸೈಡ್ ಟೇಬಲ್ ಕೊಡ್ತಾರಾ, ಹೆಡ್ ಬೋರ್ಡ್ ಕೊಡ್ತಾರಾ, ಹೆಡ್ ಬೋರ್ಡ್ ಬ್ಯಾಕ್ ಸೈಡ್ ಡಿಸೈನ್ಸ್ ಕೊಡ್ತಾರೆ. ಬಟ್ ನಿಮ್ಗೆ ಅವೆಲ್ಲ ಬೇಕಾಗಿರುತ್ತೆ. ನಿಮ್ಗೆ ಆಸ್ ಎ ಕ್ಲೈಂಟ್ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ನನಗೆ ಅವೆಲ್ಲ ನಾನು ತಗೋಬೇಕು ಅಂತ ಇರುತ್ತೆ. ನೀವು ಹಿಂಗ್ ಸ್ಕ್ಯಾಮ್ ಆಗ್ತೀರಾ ಅಂತಂದ್ರೆ, ಓಕೆ ನನಗೆ 4 lakhs ಇದೆ, 4 lakhs ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ನನಗೆ 4 lakhs ಇವೆಲ್ಲ ಬಂದ್ಬಿಡತ್ತೆ ನನಗೆ ಅಂತ ನೀವು ಅನ್ಕೊಂಡಿರ್ತೀರಾ. ಸೊ ಯಾವ್ದೊಂದು ಇಂಟೀರಿಯರ್ ಕಂಪನಿ ಆಗ್ಲಿ ಪ್ರಾಪರ್ ಆಗಿ ಕ್ಲಾರಿಟಿ ತಗೊಳ್ಳಿ. ಕ್ಲಾರಿಟಿ ತಗೊಂಡ್ಮೇಲೆ ಮತ್ತೆ ನೆಕ್ಸ್ಟ್ ಬರೋದು ನಿಮ್ಗೆ ಏನ್ ಸೈಜ್ ಅಲ್ಲಿ ಕೊಡ್ತಾ ಇದಾರೆ, ಏನ್ ಸೈಜ್. ಈಗ ನಾನು ವಾರ್ಡ್ರೋಬ್ ಕೊಡ್ತೀನಿ ಅಂತ ಹೇಳಿದೆ ನಿಮ್ಗೆ, ನಾನು ವಾರ್ಡ್ರೋಬ್ 4 ಅಡಿ ಆದ್ರೂ ಕೊಡ್ಬೋದು, 2 ಅಡಿ ಆದ್ರೂ ಕೊಡ್ಬೋದು, 6 ಅಡಿ ಆದ್ರೂ ಕೊಡ್ಬೋದು, ನನ್ನ ಇಷ್ಟ. ನಿಮ್ಗೆ ಅಲ್ಲಿ ಪ್ರಾಪರ್ ಆಗಿ ಮೆನ್ಷನ್ ಮಾಡಿದಾರ, ಸೈಜಸ್ ಮೆನ್ಷನ್ ಮಾಡಿದಾರ, ಅದೊಂದ್ಸಲ ಕ್ರಾಸ್ ಚೆಕ್ ಮಾಡ್ಕೋಬೇಕಾಗತ್ತೆ. ಈಗ ವಾರ್ಡ್ರೋಬ್ ಇನ್ನೊಂದು ಎಕ್ಸಾಂಪಲ್ ತಗೊಂಡ್ರೆ, ವಾರ್ಡ್ರೋಬ್ ಅಂತ ಹೇಳಿದೆ, ವಾರ್ಡ್ರೋಬ್ ಸ್ಲೈಡಿಂಗ್ ವಾರ್ಡ್ರೋಬ್ ಕೊಡ್ತಾ ಇದೀನಾ, ಸ್ವಿಂಗ್ ಡೋರ್ಸ್ ಕೊಡ್ತಾ ಇದೀನಾ, ಅದು ನಿಮ್ಗೆ ಗೊತ್ತಾಗಬೇಕಾಗತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಈಗ ಟಿವಿ ಯೂನಿಟ್ ಅಂತ ಹೇಳಿದೆ, ಟಿವಿ ಬರೀ ಬೇಸ್ ಯೂನಿಟ್ ಬ್ಯಾಕ್ ಪ್ಯಾನಲ್ ಕೊಡ್ತಾರ ಅಥವಾ ರಾಫ್ಟರ್ ಡಿಸೈನ್ಸ್ ಏನಾದ್ರು ಕೊಡ್ತಾ ಇದಾರ. ಸೊ ಇವೆಲ್ಲ ತುಂಬಾ ಮ್ಯಾಂಡೇಟರಿ ಆಗಿ ನೀವು ತಿಳ್ಕೊಬೇಕಾಗತ್ತೆ. ತಿಳ್ಕೊಂಡಿಲ್ಲ ಅಂದ್ರೆ ಅದನ್ನ ಅಲ್ಲಿ ಸ್ಕ್ಯಾಮ್ ಮಾಡ್ಬಿಡ್ತೀರಾ. ಸೊ ಅಂದ್ರೆ ಈ ಪ್ಯಾಕೇಜಸ್ ಸ್ಕ್ಯಾಮ್ ಅಂತ ಹೇಳ್ತೀರಾ ಹೇಗೆ? ಇಲ್ಲ, ಪ್ಯಾಕೇಜಸ್ ನಾನು ಸ್ಕ್ಯಾಮ್ ಅಂತ ಹೇಳಲ್ಲ. ಬಟ್ ನೀವು ಸ್ಕ್ಯಾಮ್ ಹೆಂಗಾಗ್ತಿರೋದ್ರೆ ನೀವು ಪ್ರಾಪರ್ ಆಗಿ ನೋಡಿರಲ್ಲ. ಅವರು ಕೊಡ್ಬೇಕಾದ್ರೆ ಪ್ರಾಪರ್ ಆಗಿ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ನಾನು ಇಷ್ಟು ಸೈಜ್ ಕೊಟ್ಟಿರ್ತೀನಿ, ಇವು ಬರುತ್ತೆ, ಈ ಫಿನಿಶ್ ಲ್ಯಾಮಿನೇಟ್ ಫಿನಿಶ್ ಅಲ್ಲಿ ಕೊಟ್ಟಿರ್ತೀನಿ, ಇನ್ಸೈಡ್ ಈ ತರ ಇರುತ್ತೆ, ಪ್ರತಿಯೊಂದು ನಾವು ಮೆನ್ಷನ್ ಮಾಡಿದ್ವಿ. ನಾವೇ ಆಗಿ ಪ್ಯಾಕೇಜ್ ಒಂದೊಂದ್ಸಲ ರನ್ ಮಾಡಿರ್ತೀವಿ. ಸೊ ಇದನ್ನೆಲ್ಲ ನಾವು ಕೊಟ್ಟಿರ್ತೀವಿ. ಆಸ್ ಎ ಕ್ಲೈಂಟ್ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಈಗ ನೀವು ಅದನ್ನ ಚೆಕ್ ಮಾಡಿದ್ರೆ ನೀವೇನ್ ಮಾಡ್ತೀರಾ, ಓಕೆ ನಾನು 2 BHK ನನಗೆ ಕಾರ್ಟ್ ಸೆಟ್ ಬ್ಯಾಕ್ ಸೆಟ್ ಡಿಸೈನ್ಸ್ ಎಲ್ಲ ಬೇಕು ಅಂದ್ಬಿಟ್ಟು ನೀವೇನ್ ಮಾಡಿರ್ತೀರಾ, ಓಕೆ ನನಗೆ ಇವೆಲ್ಲ ಕೊಡ್ತಾರೇನೋ ಇವರು ಅಂದ್ಬಿಟ್ಟು ಕನ್ಫರ್ಮ್ ಮಾಡ್ತೀರಾ. ಕನ್ಫರ್ಮ್ ಮಾಡೋಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಚೆಕ್ ಮಾಡ್ಕೊಂಡು ಕನ್ಫರ್ಮ್ ಮಾಡಿ. ಓಕೆ, ಎಸ್. ಸೊ ಇಷ್ಟೆಲ್ಲ ಇದೆ ಒಂದು ಇಂಟೀರಿಯರ್ ಪ್ಲಾನ್ ಮಾಡಿದ್ರೆ. ಹೌದು. ಓಕೆ, ಎಸ್. ಸೊ ನಿಮ್ದು ಏನಿದೆ ಬ್ರ್ಯಾಂಡ್? ಸೊ ನಮ್ದು GRD ಇಂಟೀರಿಯರ್ಸ್ ಅಂತ. ಓಕೆ, ಎಲ್ಲಿ ನೀವು ಲೊಕೇಟ್ ಆಗಿರೋದು? ಸೊ ನಮ್ದು ಸುಂಕದಕಟ್ಟೆ, ಬೆಂಗಳೂರು. ಸುಂಕದಕಟ್ಟೆ ಅಂದ್ರೆ ಈ ಹೊಯ್ಸಳ ನಗರ ಹತ್ರ? ಎಸ್, ಹೌದು. ಮಾಗಡಿ ಮೇನ್ ರೋಡ್ ಅಂತ ಹೇಳ್ತಾರಲ್ಲ, ಸೊ ಆ ಕಡೆ ಬರುತ್ತೆ. ಸೊ ನಿಮ್ಮಲ್ಲಿ ಹೇಗೆ ಗೊತ್ತಾ, ಅಂದ್ರೆ ನಿಮ್ದೇನೇನ್ ಸರ್ವಿಸಸ್ ಇದೆ? ಸೊ ಈಗ ನಮ್ ಸರ್ವಿಸಸ್ ಅಂತ ಬಂದ್ರೆ, ನಮ್ದು ಬರೋದು ನಿಮ್ಗೆ ಕನ್ಸ್ಟ್ರಕ್ಷನ್ ಮಾಡ್ತೀವಿ, ರಿನೋವೇಷನ್ ಮಾಡ್ತೀವಿ, ಇಂಟೀರಿಯರ್ಸ್ ಮಾಡ್ತೀವಿ. ಸೊ ಕಂಪ್ಲೀಟ್ A to Z. ನೀವು ಒಂದ್ಸಲ ನಮ್ಮ ಹತ್ರ ಬಂದ್ರೆ ನೆಕ್ಸ್ಟ್ ಬೇರೆ ಕಡೆ ಹೋಗೋ ಆಪ್ಷನ್ ಬೇಕಾಗಿಲ್ಲ. ಯಾಕಂದ್ರೆ ನಾವೆಲ್ಲ ಟೇಕ್ ಓವರ್ ಮಾಡ್ತೀವಿ. ಒಂದು ಲೂಸ್ ಫರ್ನಿಚರ್ಸ್ ಇಂದ ಹಿಡ್ಬಿಟ್ಟು ಕರ್ಟೈನ್ಸ್, ವಾಲ್ ಪೇಪರ್, ಫಾಲ್ ಸೀಲಿಂಗ್, ಪ್ರತಿಯೊಂದು ಕಸ್ಟಮೈಸ್ ಡಿಸೈನ್ಸ್ ಏನಿದೆ ಪ್ರತಿಯೊಂದು ಮಾಡ್ತೀವಿ. ಇಂತ ನಮ್ಮ ಹತ್ರ ಆಗಲ್ಲ ಅಂತದೇನಿಲ್ಲ. ಸೊ ಎಲ್ಲ ಮಾಡ್ತೀವಿ ನಾವು ನಿಮ್ಗೆ. ಸೂಪರ್. ಸೊ ಇಟ್ ಜಸ್ಟ್ ಲೈಕ್ ಒನ್ ಸ್ಟಾಪ್ ಸೊಲ್ಯೂಷನ್. ಒನ್ ಸ್ಟಾಪ್ ಸೊಲ್ಯೂಷನ್ಸ್. ಎಸ್, ಥ್ಯಾಂಕ್ ಯು. ತುಂಬಾ ಇನ್ಫಾರ್ಮೇಶನ್ ಜೊತೆ ಶೇರ್ ಮಾಡಿದ್ರೆ ಆಕ್ಚುಲಿ ನನಗೂ ಹೆಲ್ಪ್ ಆಗುತ್ತೆ. ಈಗ ಔಟ್ಸೈಡ್ ಇಂಟೀರಿಯರ್ಸ್ ಮಾಡಿಸ್ಬೇಕು ಅಂತ ಇರೋರ್ಗು ಒಂದೊಳ್ಳೆ ಇನ್ಫಾರ್ಮೇಟಿವ್. ಕರೆಕ್ಟ್, ಹೌದು. ನಂದು ಮೇಜರ್ ಒಂದು ಡೌಟ್ ಇದೆ. ಓಕೆ. ಈಗ ನಂದೇ ತಗೊಂಡ್ರೆ, ನೀವು ನನ್ನ ಪ್ರಾಪರ್ಟಿನೇ ತಗೊಂಡ್ರೆ, ಈಗ ಅಂಡರ್ ಕನ್ಸ್ಟ್ರಕ್ಷನ್ ಇರುತ್ತೆ. ಓಕೆ. ಅಂದ್ರೆ ನಾನು ಈಗ ಸೆಲೆಕ್ಷನ್ ಆಗಿರ್ತೀನಿ, ಟೈಲ್ ಸೆಲೆಕ್ಷನ್ಸ್ ಮಾಡ್ತಾ ಇರ್ತೀನಿ. ಓಕೆ.
ನನಗೆ ಗೊತ್ತಿರುತ್ತೆ ನಾನು ಇಂಟೀರಿಯರ್ಸ್ ಮಾಡಿಸ್ಬೇಕು ಅಂತ, ಬಟ್ ಯಾವ ಟೈಮಲ್ಲಿ ಅಪ್ರೋಚ್ ಮಾಡ್ಬೇಕು ಅಂತ ಗೊತ್ತಿರಲ್ಲ ನನಗೆ ಕರೆಕ್ಟ್ ಆಗಿ. ಏನೋ ಒಂದು ಅಡ್ವರ್ಟೈಸ್ಮೆಂಟ್ಸ್ ಬಂತು, ಎನ್ಕ್ವೈರಿ ಹಾಕೋಣ ಇರಪ್ಪ ಅಂತ ಅಂದ್ಬಿಟ್ಟು ಎನ್ಕ್ವೈರಿ ಹಾಕಿರ್ತೀನಿ, ಹಾಕ್ಬಿಟ್ಟು ಸುಮ್ಮನೆ ಯಾಕಂದ್ರೆ ನಿಮ್ದು ಪಟ್ಟಿ ವರ್ಕ್ ಟೈಲ್ಸ್ ಎಲ್ಲ ಆ ತರ ಕಂಡೀಷನ್ ಇರ್ತೀವಿ. ಎಷ್ಟೋ ಜನ ಇರ್ತಾರೆ ಆಕ್ಚುಲಿ. ನೀವ್ ಹೇಳಿ ಅದ್ರ ನಿಮ್ ಪ್ರಕಾರ ಈಗ ನೀವು ಕನ್ಸ್ಟ್ರಕ್ಷನ್ ಬೇಸ್ಡ್ ಇಂಟೀರಿಯರ್ ಕಂಪನಿ ಅಂತ ಹೇಳಿರೋದ್ರಿಂದ ನಿಮ್ಗೆ ಕನ್ಸ್ಟ್ರಕ್ಷನ್ ನಾಲೆಡ್ಜ್ ಇರುತ್ತೆ, ಇಂಟೀರಿಯರ್ಸ್ ನಾಲೆಡ್ಜ್ ಇರುತ್ತೆ, ಇಂಟೀರಿಯರ್ಸ್ ಯಾವಾಗ ಮಾಡಿಸ್ಬೇಕು, ಕನ್ಸ್ಟ್ರಕ್ಷನ್ ಯಾವ ಟೈಮ್ ಅಲ್ಲಿ ಇರ್ಬೇಕು ಅಂತ ನಿಮ್ಗೆ ಇರುತ್ತೆ. ಸೊ ನಿಮ್ ಪ್ರಕಾರ ನಾವ್ ಯಾವಾಗ ಅಪ್ರೋಚ್ ಮಾಡ್ಬೇಕು? ಫಸ್ಟ್ ಥಿಂಗ್ ಏನು ಅಂತಂದ್ರೆ, ನೀವು ಇಫ್ ಇನ್ ಕೇಸ್ ಮನೆ ಕಟ್ತಾ ಇದೀರಿ ಅಂತಂದ್ರೆ ಮನೆ ಕಟ್ಬೇಕಾದ್ರೆ ಕನ್ಫರ್ಮ್ ಮಾಡಿ. ಓಕೆ, ಮನೆ ಕಟ್ಬೇಕಾದ್ರೆ ಕನ್ಫರ್ಮ್ ಮಾಡಿ. ನಿಮ್ಗೆ ಅಡ್ವಾಂಟೇಜಸ್ ಏನು ಅಂತ ಹೇಳ್ತೇನೆ. ಫಸ್ಟ್ ಥಿಂಗ್, ಈಗ ಈ ವರ್ಷ ನೀವು ಮನೆ ಕನ್ಸ್ಟ್ರಕ್ಟ್ ಮಾಡ್ತೀರಿ, ಮೇ ಬಿ ನಾಳೆನೆ ಕನ್ಸ್ಟ್ರಕ್ಟ್ ಮಾಡ್ತೀರಿ ಅಂತ ಅನ್ಕೊಳ್ಳಿ. ಯಾವ್ದೋ ಒಂದು ಇಂಟೀರಿಯರ್ ಬಜೆಟ್ ತಗೊಳ್ಳಿ, ಒಂದ್ 5 ಲಕ್ಷ ಬಂತು ಅನ್ಕೊಳ್ಳಿ. ಬರೋ ವರ್ಷಕ್ಕೆ ಅದು 5 ಲಕ್ಷ 6 ಲಕ್ಷ ಆಗಿರುತ್ತೆ. ರೀಸನ್ ಮೆಟೀರಿಯಲ್ಸ್ ರೇಟ್ ಜಾಸ್ತಿ ಆಗ್ತಾ ಇದ್ದಾಗ ನಿಮ್ಗೆ ಏನಾಗುತ್ತೆ, ಅವ್ರ ರೇಟ್ಸ್ ಜಾಸ್ತಿ ಮಾಡ್ತಾರೆ. ಆಬ್ವಿಯಸ್ಲಿ ಅವ್ರಿಗೆ ಜಾಸ್ತಿ ಆಗುತ್ತೆ. ನೀವು ಫಸ್ಟ್ ಟೈಮ್ ಮಾಡಿದಾಗ ಏನಾಗುತ್ತೆ, ಜಾಸ್ತಿ ಅಂದ್ರೆ ನಿಮ್ಗೆ ಏನ್ ಫರಕ್ ಆಗಲ್ಲ. ರೀಸನ್ ಏನಕ್ಕೆ ಅಂದ್ರೆ ನೀವು ಫಸ್ಟ್ ಕನ್ಫರ್ಮ್ ಮಾಡಿದ್ರೆ ಆ ಬಜೆಟ್ ಆಲ್ರೆಡಿ ಫ್ರೀಸ್ ಆಗ್ಬಿಟ್ರೆ. ಕರೆಕ್ಟ್. ಸೊ 5 ಲಕ್ಷಕ್ಕೆ ಅಂದ್ರೆ ನೀವು 2-3 ವರ್ಷ ಬಿಟ್ಟು ಮಾಡಿಸಿದ್ರೆ 5 ಲಕ್ಷಕ್ಕೆ ಮಾಡ್ಕೊಡ್ಬೇಕು. ಸೊ ಅಂದ್ರೆ ಫ್ರೀಸಿಂಗ್ ಆಪ್ಷನ್ ಇದೆ. ನಮ್ಮ ಹತ್ರ ನಾವು ಫ್ರೀಸ್ ಮಾಡ್ಬಿಡ್ತೀವಿ. ಹೋದ ವರ್ಷನೇ ಕನ್ಫರ್ಮ್ ಮಾಡಿದ್ರು ನೀವು 10 ಲಕ್ಷಕ್ಕೆ ಮಾಡಿದ್ರೆ ಈ ವರ್ಷ ನಾವು ಅದೇ 10 ಲಕ್ಷಕ್ಕೆ ಮಾಡ್ಕೊಡ್ಬೇಕು ನಿಮ್ಗೆ. ಯಾಕಂದ್ರೆ ನೀವು ಆಲ್ರೆಡಿ ಕನ್ಫರ್ಮ್ ಮಾಡಿರ್ತೀರಾ, ಯಾಕಂದ್ರೆ ಒಂದು ಟೋಕನ್ ಅಡ್ವಾನ್ಸ್ ಏನೋ ಒಂದು ಕೊಟ್ಬಿಟ್ಟು ನೀವು ಬುಕಿಂಗ್ ಮಾಡಿರ್ತೀರಾ. ಸೊ ಅಲ್ಲಿ ಫ್ರೀಸ್ ಆಗ್ಬಿಟ್ಟಿರುತ್ತೆ. ಒಂದು ಆಪ್ಷನ್ ನಿಮ್ಗೆ ಅಡ್ವಾಂಟೇಜ್ ಆಯ್ತು. ಸೆಕೆಂಡ್ ಅಡ್ವಾಂಟೇಜ್ ಏನು ಅಂದ್ರೆ, ಪ್ರತಿಯೊಂದು ಬ್ಲೈಂಡ್ ಆಗಿ ಸಿವಿಲ್ ಇಂಜಿನಿಯರ್ ನಮ್ಮ ಅವಶ್ಯಕತೆ ಇರಲ್ಲ. ಕೆಲವೊಂದ್ ಕಡೆ ನಿಮ್ಗೆ ಇಂಟೀರಿಯರ್ ಡಿಸೈನರ್ ಇನ್ವಾಲ್ವ್ ಆದಾಗ ಇಬ್ಬರಲ್ಲಿ ಮಾತಾಡ್ಕೊಂಡು ಪ್ರಾಪರ್ ಡಿಸ್ಕಷನ್ ಆದಾಗ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಈ ಸೆಕೆಂಡ್ ಆಪ್ಷನ್ ಸಿಗುತ್ತೆ. ಸೊ ಥರ್ಡ್ ಆಪ್ಷನ್ ಏನು ಅಂತಂದ್ರೆ, ಈಗ ಡಿಸೈನ್ 3D ಡಿಸೈನ್ ಫಸ್ಟ್ ಟೈಮ್ ನೋಡಿದಾಗ ನಿಮ್ ಮನೆ ಇಂಟೀರಿಯರ್ ಯಾವ ತರ ಬರುತ್ತೆ ಕ್ಲಾರಿಟಿ ಸಿಗುತ್ತೆ ನಿಮ್ಗೆ. ಸೊ ಕ್ಲಾರಿಟಿ ಸಿಕ್ಕಿದಾಗ ಏನಾಗುತ್ತೆ ಅಂದ್ರೆ, ಇವಾಗ ಕ್ಲಾರಿಟಿ ಸಿಕ್ಕಿದಾಗ ಓಕೆ ಏನಾದ್ರು ಸಿವಿಲ್ ಚೇಂಜಸ್ ಮಾಡಿಸ್ಬೇಕಾ, ಕಟ್ಟೋ ಟೈಮ್ ಅಲ್ವಾ, ಆರಾಮಾಗಿ ಚೇಂಜಸ್ ಮಾಡಿಸ್ಕೋಬಹುದು. ಸಿವಿಲ್ ಏನಾದ್ರು ಚೇಂಜಸ್ ಮಾಡಿಸ್ಬೇಕಾ ಅನ್ನೋದು ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಥರ್ಡ್ ಅಥವಾ ಫೋರ್ತ್ ನಿಮ್ಗೆ ಸಿಕ್ಬೋದು. ಸೊ ಇನ್ನ ಮೇಜರ್ ಪಾಯಿಂಟ್ ಏನು ಅಂತಂದ್ರೆ, ಈಗ ಕೆಲವೊಂದ್ಸಲ ನಮ್ದೆಲ್ಲ ಇಂಟೀರಿಯರ್ ಡಿಸೈನಿಂಗ್ ಎಲ್ಲ ಆದ್ಮೇಲೆ ಇದನ್ನ ನೀವು ಮಾಡಿದಾಗ ನಿಮ್ಗೆ ಎಲ್ಲಿ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಬಿಡ್ಬೇಕು, ಎಲ್ಲಿ ಪ್ಲಂಬಿಂಗ್ ಪಾಯಿಂಟ್ಸ್ ಬಿಡ್ಬೇಕು, ಎಲ್ಲೆಲ್ಲಿ ವೈರ್ಗಳು ಬಿಡ್ಬೇಕು, ಲೈಟ್ಸ್ ಗೆ ಎಕ್ಸ್ಟ್ರಾ ಪ್ರೊವಿಷನ್ಸ್ ಬಿಡ್ಬೇಕಾ, ಎಕ್ಸ್ಟ್ರಾ ಸ್ವಿಚ್ ಗಳೇನಾದ್ರು ಕೊಡ್ಬೇಕಾ ಫಾಲ್ ಸೀಲಿಂಗ್ ಗೆ. ಸೊ ಪ್ರತಿಯೊಂದು ನಿಮ್ಗೆ ಐಡಿಯಾ ಸಿಕ್ಕಿರೋದ್ರಿಂದ ಅದ್ರ ಪ್ರಕಾರ ಎಲೆಕ್ಟ್ರಿಕಲ್ ವರ್ಕ್ ಮಾಡಿಸ್ತೀರಾ, ಪ್ಲಂಬಿಂಗ್ ವರ್ಕ್ ಅದ್ರ ಪ್ರಕಾರ ಮಾಡಿಸ್ತೀರಾ. ಸೊ ಡಬಲ್ ಕೆಲಸಗಳಾಗಲ್ಲ. ಸೊ ಈಗ ಇನ್ ಕೇಸ್ ನಾನು ಎಲ್ಲ ಆದ್ಮೇಲೆ ನಾನು ಬಂದು ನಿಮ್ಗೆ ಅಪ್ರೋಚ್ ಮಾಡ್ತೀನಿ, ಯಾಕಂದ್ರೆ ನಾವು ಎಲ್ಲ ಮಾಡಿಸ್ಕೊಳ್ಳೋದೇನೆ ನೀವೆಲ್ಲ ಆದ್ಮೇಲೆ ಅಲ್ವಾ. ಸೊ ಅವಾಗ ಬಂದು ಅಪ್ರೋಚ್ ಮಾಡ್ತೀನಿ ಅಂದಾಗ ಏನ್ ಡಿಸ್ಅಡ್ವಾಂಟೇಜಸ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಥಿಂಗ್, ನಿಮ್ಗೆ ಇವಾಗ ನೀವೇನೋ ಒಂದು ನಿಮ್ಗೊಂದು ಆಸೆ ಅನ್ನೋದು ಇರುತ್ತೆ, ನಿಮ್ಮ ಆಸೆ ಮನೆ ನಿಮ್ಗೆ ಅದು. ಸೊ ಡಿಸೈನ್ ಮಾಡಿಸ್ತೀರಾ, ಡಿಸೈನ್ ಪ್ರಕಾರ ಆ ಸ್ವಿಚ್ ಬೋರ್ಡ್ ಇಲ್ಲಿರ್ಬಾರ್ದು ಅಲ್ಲಿರ್ಬೇಕು ಅಂತ ಹೇಳ್ತೀವಿ. ಅವಾಗ ಬಂದು ಗ್ರೂವ್ ಮಾಡಿ ಅಲ್ಲಿ ಶಿಫ್ಟಿಂಗ್ ಮಾಡ್ತಾರೆ. ಶಿಫ್ಟಿಂಗ್ ಮಾಡಿದಾಗ ಬರೀ ನಾವ್ ಅನ್ಕೊಂತೀವಿ ಏನ್ ಬರೀ ಇಲ್ಲಿಂದ ಎಷ್ಟಿಗೆ ಅಲ್ವಾ ಶಿಫ್ಟಿಂಗು, ಅದೇನ್ ಖರ್ಚು ಬಂದ್ಬಿಡುತ್ತೆ ಅಂತ ಅನ್ಕೋಬಹುದು. ಅಲ್ಲಿ ನಿಮ್ಗೆ ಏನಾಗತ್ತಂದ್ರೆ, ಈ ಗ್ರೂವ್ ಮಾಡಿದಾಗ ಎಲೆಕ್ಟ್ರಿಕಲ್ ಚಾರ್ಜಸ್ ಬೀಳುತ್ತೆ, ವೈರಿಂಗ್ ಮೆಟೀರಿಯಲ್ ಚಾರ್ಜಸ್ ಬೀಳುತ್ತೆ, ಕನೆಕ್ಷನ್ ಅಂತ ಮಾಡಿರ್ತಾರೆ. ಈ ಗ್ರೂವ್ ಮಾಡಿ ಹಂಗೆ ಬಿಡಕ್ಕಾಗತ್ತಾ? ಪ್ಲಾಸ್ಟಿಂಗ್ ಮಾಡ್ತಾರೆ ಅಥವಾ ಪಟ್ಟಿ ವರ್ಕ್ ಏನೋ ಮಾಡ್ತಾರೆ, ಅದ್ರ ಚಾರ್ಜಸ್ ಬೀಳುತ್ತೆ. ಪೇಂಟಿಂಗ್ ಅಂತ ಮಾಡ್ತಾರೆ, ಈಗ ಬರೀ ಇಷ್ಟೇ ಗ್ರೂವ್ ಮಾಡಿದ್ರೆ ನೀವು ಇಲ್ಲಿ ಪೇಂಟಿಂಗ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಪ್ಯಾಚ್ ವರ್ಕ್ ಆಗುತ್ತೆ. ಮಾಡಿಸಿದ್ರೆ ಕಂಪ್ಲೀಟ್ ವಾಲ್ ಮಾಡಿಸ್ಬೇಕಾಗತ್ತೆ. ಪೇಂಟಿಂಗ್ ಕಾಸ್ಟ್ ನಿಮ್ಗೆ ಏನಾಗುತ್ತೆ, ಡಬಲ್ ಆಗುತ್ತೆ. ಏನಕ್ಕಂದ್ರೆ ನೀವು ಈ ಎಲ್ಲ ಆದ್ಮೇಲೆ ಮಾಡಿಸಿದ್ರಲ್ಲ, ಪೇಂಟಿಂಗ್ ಎಲ್ಲ ಮಾಡಿಸ್ಬಿಟ್ಟಿರ್ತೀರ ಫಸ್ಟ್, ನೀವೆಲ್ಲ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಡಬಲ್ ಕೆಲಸಗಳಾಗತ್ತೆ, ಅಡಿಷನಲ್ ಕಾಸ್ಟ್ ಅಂತ ಹೋಗ್ತಾ ಇರುತ್ತೆ ನಿಮ್ಗೆ. ಈಗ ಇದಾಯ್ತು, ನಿಮ್ಗೆ ಯಾವ್ದೋ ಒಂದು ವುಡನ್ ಶೇಡ್ ಲ್ಯಾಮಿನೇಟ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋಣ. ನೀವು ಹಾಕ್ಸಿರೋ ಟೈಲ್ಸ್ ಒಂಥರ ಡಾರ್ಕ್ ಅಲ್ಲಿ ಹಾಕ್ಸ್ಬಿಟ್ಟಿರ್ತೀರ ಅನ್ಕೊಳ್ಳಿ, ಟೈಲ್ಸ್ ಅದಕ್ಕೆ ಮ್ಯಾಚ್ ಆಗಲ್ಲ. ಅವಾಗ ನೀವು ಕಾಂಪ್ರೋ ಆಗ್ಬೇಕಾಗುತ್ತೆ. ಏನಕ್ಕೆ ನನಗೆ ವುಡನ್ ಶೇಡ್ ಇಷ್ಟ ಆಯ್ತು, ಬಟ್ ನನ್ನ ಟೈಲ್ಸ್ ಮ್ಯಾಚ್ ಆಗ್ತಿಲ್ಲ, ಸೊ ಆಗ ನಾನು ಕಾಂಪ್ರೋ ಆಗ್ಲೇಬೇಕು. ಏನಕ್ಕೆ ನಮ್ಗೆ ಡಿಸೈನ್ ಎಲಿಮೆಂಟ್ಸ್ ಬರಲ್ಲ. ಸೊ ಇದರಲ್ಲ ಜಸ್ಟ್ ಏನಂದ್ರೆ, ನೀವು ಒಂದ್ಸ್ ಏನಾದ್ರು ಎಲ್ಲ ಆದ್ಮೇಲೆ ಇಂಟೀರಿಯರ್ ಡಿಸೈನ್ ಹೋಗ್ತಿದ್ರೆ ತುಂಬಾ ಕಡೆ ನೀವು ಕಾಂಪ್ರೋ ಆಗ್ಬೇಕಾಗತ್ತೆ. ರೀಸನ್ ಅದ್ರ ತಕ್ಕನಾಗ ಅದ್ ಮಾಡ್ಲೇಬೇಕಾಗತ್ತೆ. ಸೊ ಈ ತರ ಬರ್ತವೆ. ಹಾಗಿದ್ರೆ ಕನ್ಸ್ಟ್ರಕ್ಷನ್ ಅಲ್ಲಿ ಇರ್ಬೇಕಾದ್ರೇನೆ ನಿಮ್ನ ನಾವು ಅಪ್ರೋಚ್ ಮಾಡಿದ್ರೆ ಸೆಕೆಂಡರಿ ಇನ್ವೆಸ್ಟ್ಮೆಂಟ್ ನ ಅವಾಯ್ಡ್ ಮಾಡ್ಬೋದು. ತುಂಬಾ ಸೆಕೆಂಡರಿ ಇನ್ವೆಸ್ಟ್ಮೆಂಟ್ ನ ನೀವು ಅವಾಯ್ಡ್ ಮಾಡ್ಕೋಬಹುದು. ಎಸ್. ಸೊ ಇಷ್ಟೆಲ್ಲ ನನ್ಗೆ ಏನ್ ಇನ್ಫಾರ್ಮೇಶನ್ ಹೇಳಿದ್ರಿ ಅಲ್ವಾ ನೀವು. ಸೊ ಇವಾಗ ನಾನು ಅಪ್ರೋಚ್ ಮಾಡ್ತೀನಿ, ಕರೆಕ್ಟ್, ಡಿಸೈನಿಂಗ್ ಆಗುತ್ತೆ, ಪ್ರೊಸೀಜರ್ಸ್ ಪ್ರಕಾರ ಎಲ್ಲ ನಡೆಯುತ್ತೆ. ಈಗ ಅದನ್ನ ನೀವೇ ಗೈಡ್ ಮಾಡ್ತೀರಾ, ಪ್ರಾಪರ್ ಗೈಡೆನ್ಸ್ ನೀವೇ ಕೊಡ್ತೀರಾ. ಅಂದ್ರೆ ಯಾವ ಟೈಮ್ ನಲ್ಲಿ ಏನೇನ್ ಮಾಡ್ಕೊಬೇಕು, ಎಲ್ಲೆಲ್ಲಿ ಸೆಲೆಕ್ಷನ್ ಏನೇನಾಗುತ್ತೆ ಅಂತ ನೀವೇ ಹೇಳ್ತೀರಾ. ಸೊ ಈಗ ನಮ್ಗೆ ಈ ಲ್ಯಾಮಿನೇಟ್ಸ್ ಅಂದ್ರೆ ಅಪ್ಪರ್ ಶೀಟ್ ಇರುತ್ತಲ್ಲ, ಅದನ್ನ ನಿಮ್ ಕಡೆ ಗೈಡ್ ಮಾಡ್ತೀರಾ? ಪ್ರತಿಯೊಂದು ನಮ್ಮ ಕಡೆ ಗೈಡೆನ್ಸ್ ಸಿಗತ್ತೆ. ಪ್ರತಿಯೊಂದು ನಮ್ಗೆ ಯಾವ ತರ ಹೋಗ್ಬೇಕು, ಏನ್ ಮಾಡ್ಸಿದ್ರೆ ಹೆಂಗ್ ಬರುತ್ತೆ, ಬಜೆಟ್ ಫ್ರೆಂಡ್ಲಿ ಆದ ಡಿಸೈನ್ಸ್ ಹೆಂಗ್ ಮಾಡಿಸ್ಬೇಕಾಗತ್ತೆ, ಲಕ್ಸುರಿ ಆದ ಡಿಸೈನ್ಸ್ ಹೆಂಗ್ ಮಾಡಿಸ್ಬೇಕಾಗತ್ತೆ, ಪ್ರತಿಯೊಂದು ನಾವು ಗೈಡೆನ್ಸ್ ಕೊಡ್ತೀವಿ. ಓಕೆ. ಸೊ ಇದೆಲ್ಲ ಓಕೆ. ಈಗ ನಾವು ಸೋಷಿಯಲ್ ಮೀಡಿಯಾ ಜಮಾನೇ, ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾಸ್ ಎಲ್ಲ ಇರ್ತೀವಿ. ಸೊ ಅದ್ರ ಪ್ರಕಾರನೇ ಹೋಗ್ತಾ ಇರೋದು ನಾನು ಈಗ. ಸೊ ಈಗ ನಾನು ಅದನ್ನ ನಿಮ್ಗೆ ಲೆಕ್ಕ ಇಟ್ಕೊಂಡು ನಾನು ಹೇಳ್ತೀನಿ ಅಂದ್ರೆ, 45 ಡೇಸ್ ಅಲ್ಲಿ ಪ್ರಾಜೆಕ್ಟ್ ಹ್ಯಾಂಡ್ ಓವರ್ ಅಂತ ಇರುತ್ತೆ, 35 ಡೇಸ್ ಅಲ್ಲಿ ಪ್ರಾಜೆಕ್ಟ್ ಹ್ಯಾಂಡ್ ಓವರ್ ಅಂತ ಇರುತ್ತೆ, 30 ಡೇಸ್ ಅಲ್ಲಿ ಪ್ರಾಜೆಕ್ಟ್ ಹ್ಯಾಂಡ್ ಓವರ್ ಅಂತ ಇರುತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ? ಯಾಕಂದ್ರೆ ಈಗ ನೀವು ಹೇಳಿರೋ ಪಾಯಿಂಟ್ಸ್ ಲೆಕ್ಕ ತಗೊಂಡ್ರೆ
ತುಂಬಾ ಟೈಮ್ ಹಿಡಿಯುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ. ಕರೆಕ್ಟ್. ಯಾಕಂದ್ರೆ ಈಗ ನೀವ್ ಹೇಳಿದ್ರಿ, ಈಗ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಹೋಗ್ಬೇಕು ಅಂತಂದ್ರೆ ಟೈಲ್ಸ್ ನೀವೇ ನನ್ಗೆ ಟೈಲ್ಸ್ ಬಗ್ಗೆ ಹೇಳಿದ್ರಿ, ಲ್ಯಾಮಿನೇಟ್ ಬಗ್ಗೆ ಹೇಳಿದ್ರಿ. ಕರೆಕ್ಟ್. ಇದ್ರ ಪ್ರಕಾರ ನಾನು ಹೋಗ್ತೀನಿ ಅಂದ್ರೆ ತುಂಬಾ ಟೈಮ್ ತಗೊಳುತ್ತೆ. ಕರೆಕ್ಟ್. ಹೆಂಗ್ ವರ್ಕ್ ಆಗುತ್ತೆ ಆಕ್ಚುಲಿ? ಎಷ್ಟು ದಿನ ಬೇಕು? ಈಗ ಮೇ ಬಿ ಜಸ್ಟ್ ಒಂದು ಎಕ್ಸಾಂಪಲ್ 40 ಡೇಸ್ ಅಂತ ತಗೊಳ್ಳೋಣ. ಸೊ 40 ಡೇಸ್ ಅಲ್ಲಿ ನಿಮಗೆ ಪ್ರಾಜೆಕ್ಟ್ ಹ್ಯಾಂಡ್ ಓವರ್ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ. ಫಸ್ಟ್ ಥಿಂಗ್ ಆಸ್ ಎ ಕ್ಲೈಂಟ್ ನೀವೇನ್ ಚೆಕ್ ಮಾಡ್ಕೋಬೇಕಂದ್ರೆ ಬರೀ ಎಕ್ಸಿಕ್ಯೂಷನ್ ಓಕೆ ಅಥವಾ ಈ ಒಂದು ಫ್ಯಾಕ್ಟ್ರಿ ಟೈಮ್ ಲೈನ್, ಈ ಮೂರು ಸೇರ್ಸಿರತ್ತಾ ಅಥವಾ ಬರೀ ಎಕ್ಸಿಕ್ಯೂಷನ್ ಮಾತ್ರ 40 ಡೇಸ್ ಅಂತ ಚೆಕ್ ಮಾಡ್ಬೇಕಾಗುತ್ತೆ. ರೀಸನ್ ಏನಕ್ಕೆ ಅಂದ್ರೆ ಈಗ ನೀವು ಕ್ಲೈಂಟ್ ನೀವು ಅಪ್ರೋಚ್ ಮಾಡಿದ್ರೆ ಮೇ ಬಿ ಎಲ್ಲ ಬುಕಿಂಗ್ ಎಲ್ಲ ಆದ್ಮೇಲೆ ನೀವು ಡಿಸೈನ್ಸ್ ಮಾಡಿಸ್ಕೊಳ್ತೀರಾ. ಸಿ ಆಸ್ ಎ ಡಿಸೈನರ್ಗೆ ಡಿಸೈನ್ ಮಾಡಿ ನಿಮಗೆ ಕೊಡಕ್ಕೆ ಮಾಡಲ್ಲ ಅಂದ್ರೆ ಒಂದೂವರೆ ವಾರ ಆಗುತ್ತೆ. ಡಿಸೈನ್ಸ್ ಹಾಗೆ ಡಿಪೆಂಡ್ ಆನ್ ನಿಮ್ಮ ರಿಕ್ವೈರ್ಮೆಂಟ್ ಡಿಪೆಂಡ್ ಆಗುತ್ತೆ. ಬರೀ ವಾರ್ಡ್ರೋಬ್ ಕಿಚನ್ ಅಂದ್ರೆ ನೀವು ಒಂದಿಂದಲೇ ಡಿಸೈನ್ ಮಾಡ್ಕೊಟ್ಬಿಡ್ತಾರೆ. ಸಮ್ ಟೈಮ್ಸ್ ನೀವು ಕಸ್ಟಮೈಸ್ ಡಿಸೈನ್ಸ್ ಎಲ್ಲ ನೋಡ್ತಾ ಇದ್ದೀರಾ, ಎಲ್ಲ ಪ್ರತಿಯೊಂದು ಎಲಿಮೆಂಟ್ಸ್ ನೋಡ್ತಾ ಇದ್ದೀರಾ ಅಂದಾಗ ಅದನ್ನ ಡಿಸೈನ್ಸ್ ಎಲ್ಲ ಆಡ್ ಮಾಡಿ ತೋರ್ಸೋದಕ್ಕೆ ನಿಮ್ಗೆ ಹತ್ರ ಒಂದೂವರೆ ವಾರ ಮಿನಿಮಮ್ ಬೇಕಾಗುತ್ತೆ. ಈಗ ನಾವು ಕೊಟ್ಟಿದ್ರೆ ನೀವು ಒಪ್ಕೊಬಿಡ್ತೀರಾ? ಇಲ್ಲ, ಸಮ್ ಚೇಂಜಸ್ ಹೇಳ್ತಾರೆ. ಏನಕ್ಕಂದ್ರೆ ನನ್ ತಕ್ಕ ನಾನ್ ಮಾಡ್ಸಕ್ಕಲ್ಲ, ನಿಮ್ ತಕ್ಕ ನಾವು ಮಾಡ್ಕೊಡ್ಬೇಕಾಗತ್ತೆ. ಈಗ ನೀವು ಅದನ್ನ ಕೊಟ್ಟಾಗ ನಾವೇನ್ ಮಾಡ್ತೀವಿ, ಆ ಡಿಸೈನ್ಸ್ ನ ಮತ್ತೆ ಅಪ್ಲೈ ಮಾಡ್ತೀವಿ. ನೀವೇನ್ ಚೇಂಜಸ್ ಹೇಳ್ತೀವಿ ಅದನ್ನ ಅಪ್ಲೈ ಮಾಡ್ತೀವಿ. ಸೊ ಇದನ್ನೆಲ್ಲ ಮಿನಿಮಮ್ ಅಂತ ಹೋದ್ರು ಒಂದು 15 to 20 ಡೇಸ್ ಇದಕ್ಕೆ ಮಿನಿಮಮ್ ಬೇಕಾಗತ್ತೆ. 15 to 20 ಡೇಸ್ ಮಿನಿಮಮ್ ಬೇಕಾಗತ್ತೆ. ರೀಸನ್ ಏನಕ್ಕೆ ಅಂದ್ರೆ ಈಗ ನಾನು ಡಿಸೈನ್ಸ್ ನೀವು ಒಪ್ಕೊಂಡ್ರಿ, ಈಗ ನಾನು ಏನ್ ಕೊಟ್ಟೆ ಫಸ್ಟ್ ಡಿಸೈನ್ ಫೇಸ್ ಒಪ್ಕೊಂಡ್ರೆ, ಅದಾದ್ಮೇಲೆ ನೀವು ಡಿಸೈನ್ಸ್ ಅಲ್ಲಿ ಚೇಂಜಸ್ ಮಾಡ್ಸಿರ್ತೀರಾ. ಆ ಚೇಂಜಸ್ ಪ್ರಕಾರ ನಿಮ್ಗೆ ಕೊಟೇಶನ್ ಕೊಟ್ಟಿರ್ತೀನಿ. ಕೊಟೇಶನ್ ನೀವು 10 ಲಕ್ಷ ಅನ್ಕೊಂಡಿದ್ದು 15 ಲಕ್ಷ ಆಯ್ತು. 10 ಲಕ್ಷ ಅನ್ಕೊಂಡ್ರೆ 15 ಲಕ್ಷ ಆಯ್ತು. ಬಿಕಾಸ್ ನೀವು ಡಿಸೈನ್ಸ್ ಚೇಂಜ್ ಮಾಡಿಸಿದ್ರಿ, ಫಿನಿಶರ್ಸ್ ಚೇಂಜ್ ಮಾಡಿಸಿದ್ರಿ, ಎಲ್ಲ ಒಂದು ಎಲಿಮೆಂಟ್ಸ್ ಚೇಂಜ್ ಮಾಡಿಸಿದ್ರಿ. ಸೊ ಹಾಗಾಗಿ ಡಿಸೈನ್ ಜಾಸ್ತಿ ಆಯ್ತು. ಬಜೆಟ್ ಜಾಸ್ತಿ ಆಯ್ತು. ಸೊ ಈಗ ಬಜೆಟ್ ಜಾಸ್ತಿ ಆಯ್ತು, ನೀವು ಹೇಳ್ತೀರಾ ನನಗೆ ನಂದು 10 ಲಕ್ಷ ಇತ್ತು ಫಸ್ಟ್ ಇನಿಷಿಯಲಿ, ನಂದು 14 ಲಕ್ಷ ಆಗ್ತದೆ, ನನಗೆ ಒಂದು 12 ಲಕ್ಷ ರೇಂಜ್ ಅಲ್ಲಿ ಬಂದ್ರೆ ನಡೆಯುತ್ತೆ ಅಂತ ಹೇಳ್ತೀರಾ. ಸೊ 12 ಲಕ್ಷ ತಕ್ಕ ಮತ್ತೆ ನಾವು ಡಿಸೈನ್ಸ್ ನಾವು ರೀವರ್ಕ್ ಮಾಡ್ಬೇಕಾಗುತ್ತೆ. ನಾನು ಅವಾಗ ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ, ಈ ಸ್ಟಡಿ ರೇಟ್ ಇಟ್ಕೊಟ್ಟೆ ಒಂದು ಎಕ್ಸಾಂಪಲ್ ಕೊಟ್ಟೆ. ಅದ್ರ ಬಗ್ಗೆ ನಾವು ರೀವರ್ಕ್ ಮಾಡ್ತೀವಿ. ರೀವರ್ಕ್ ಮಾಡಿದ್ರೆ ನಿಮ್ಗೆ 12 ಲಕ್ಷ ಅಲ್ವಾ, 12 ಲಕ್ಷಕ್ಕೆ ಆರಾಮಾಗಿ ಮಾಡ್ಬೋದು. ಡಿಸೈನ್ಸ್ ನ ಮತ್ತೆ ಫಿನಿಶರ್ಸ್ ನ ಚೇಂಜ್ ಮಾಡಿದ್ರೆ ಆರಾಮಾಗಿ ನಿಮ್ ಬಜೆಟ್ ತಗೊಂಡ್ಬಿಡ್ತೀವಿ ನಾವು. ಸೊ 12 ಲಕ್ಷ ತಗೊಂಬಂದು ಇಟ್ವಿ. ಇದನ್ನ ಮತ್ತೆ ರೀವರ್ಕ್ ಅಂತ ಏನ್ ಹೇಳ್ತೀವಿ, ಅದಕ್ಕೆಲ್ಲ ಟೈಮ್ ಬೇಕಾಗುತ್ತೆ. 15 ಡೇಸ್ ಅಂತ ಏನ್ ಹೇಳ್ತಾರೆ, 20 ಡೇಸ್ ಅಂತ ಏನ್ ಹೇಳ್ತಾರೆ, ಅದಕ್ಕೆ ಟೈಮ್ ಬೇಕಾಗುತ್ತೆ. ಮಿನಿಮಮ್ 20 ಡೇಸ್ ಇದಕ್ಕಂತ ಹೋಗ್ಬಿಡುತ್ತೆ. ಸೊ ಇದು ಹೋದ್ಮೇಲೆ ನೆಕ್ಸ್ಟ್ ನಿಮ್ಗೆ ಬರೋದೇ ಫ್ಯಾಕ್ಟ್ರಿ ಪ್ರೊಡಕ್ಷನ್. ನಾವ್ ಎಷ್ಟೇ ಪ್ರೆಷರ್ ಹಾಕಿ ಫ್ಯಾಕ್ಟ್ರಿಯಲ್ಲಿ ಮಾಡಿಸಿದ್ರು ಮಿನಿಮಮ್ ನಮ್ಗೆ ಒಂದು 10 ಡೇಸ್ ಆದ್ರೂ ಮಿನಿಮಮ್ ಬೇಕಾಗುತ್ತೆ. ಸೊ ಇಲ್ಲಿ 30 ಡೇಸ್ ಹೋಯ್ತು. ಇನ್ನ 10 ಡೇಸ್. ಈ 10 ಡೇಸ್ ಅನ್ನೋದು ಡಿಪೆಂಡ್ ಆಗಿರುತ್ತೆ ಏನ್ ಸ್ಕೋಪ್ ಆಫ್ ವರ್ಕ್ ಇದೆ ಕ್ಲೈಂಟ್ಗಳದ್ದು. ಸೊ ಈಗ ಏನಾಗುತ್ತೆ, ಬರೀ ವಾರ್ಡ್ರೋಬ್ ಕಿಚನ್ ಹೋಗ್ತಾ ಇದಾರ, ಅಥವಾ ಇಲ್ಲ ಒಂದು ರೂಮ್ ಅಂತ ತಗೊಂಡ್ರೆ ಕರ್ಟೆನ್ಸ್, ಫಾಲ್ ಸೀಲಿಂಗ್, ಒಂದು ಕಾರ್ಡ್ಸ್ ಬ್ಯಾಕ್ ಸೈಡ್ ಡಿಸೈನ್ಸ್, ಹೆಡ್ ಬೋರ್ಡ್, ವಾರ್ಡ್ರೋಬ್, ಡ್ರೆಸ್ಸಿಂಗ್, ಇವೆಲ್ಲ ಬರ್ತವೆ. ಸೊ ಇವೆಲ್ಲ ಹೋಗ್ತಾ ಇದಾರ, ಇದೆಲ್ಲ ಡಿಪೆಂಡ್ ಆಗುತ್ತೆ. ಇವೆಲ್ಲ ಹೋಗ್ತದಾರೆ ಅಂದ್ರೆ 10 ಡೇಸ್ ಅಲ್ಲಿ ಮುಗ್ಸಕ್ಕಾಗಲ್ಲ. ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಥಿಂಗ್ ಏನಾಗುತ್ತೆ ಅಂದ್ರೆ ನಿಮ್ಗೆ ಇಫ್ ಇಟ್ ಈಸ್ ಫ್ಲಾಟ್ ಆದ್ರೆ, ಫ್ಲಾಟ್ ಹೆಂಗಿರುತ್ತದೆ ನಿಮ್ಗೆ 9 ಗಂಟೆಗೆ ಸ್ಟಾರ್ಟ್ ಆದ್ರೆ 6 ಗಂಟೆಗೆಲ್ಲ ವೈಂಡ್ ಅಪ್ ಮಾಡ್ಬಿಡ್ಬೇಕಾಗುತ್ತೆ. ಮಧ್ಯದಲ್ಲಿ ನಿಮ್ಗೆ ಸೈಲೆನ್ಸ್ ಅವರ್ಸ್ ಅಂದ್ಬಿಟ್ಟು 2 ಅವರ್ ನಿಮ್ಗೆ ನಿಲ್ಸ್ಬಿಡ್ತಾರೆ. ಹೌದು, ನಿಮ್ಗೆ ಜಾಸ್ತಿ ಕೆಲಸ ಮಾಡಕ್ ಬಿಡಲ್ಲ. ಅಂದ್ರೆ ಕೆಲಸ ಬೇಗ ಸ್ಪೀಡ್ ಅಪ್ ಆಗಲ್ಲ. ನೀವು ಟೀಮ್ ಜಾಸ್ತಿ ಮಾಡಿದ್ರು ಮಾಡ್ಬೋದು, ಬಟ್ ಅದು ಬೇರೆ ವಿಷಯ. ಅಲ್ಲಿ ಬೇಗ ಕೆಲಸಗಳಾಗಲ್ಲ. ಮತ್ತೆ ಸ್ಕೋಪ್ ಆಫ್ ವರ್ಕ್, ಈಗ ನೀವು ಬರೀ ಕಿಚನ್ ವಾರ್ಡ್ರೋಬ್ ಬಂದ್ರೆ 10 ಡೇಸ್ ಅಲ್ಲಿ ಆರಾಮಾಗಿ ಮುಗಿಸ್ಕೊಬಿಡ್ಬೋದು. ಕಸ್ಟಮೈಸ್ ಡಿಸೈನ್ಸ್ ನ ನಿಧಾನಕ್ಕೆ ಮಾಡ್ಬೇಕಾಗತ್ತೆ. ಅದಕ್ಕೆ ತುಂಬಾ ಪೇಷನ್ಸ್ ಬೇಕಾಗುತ್ತೆ. ಯಾಕಂದ್ರೆ ನಾವು ಹರಿಬರಿಯಲ್ಲಿ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಪೇಷನ್ಸ್ ಇಲ್ದೇ ಮಾಡಿದಾಗ ಏನಾಗುತ್ತೆ, ಫಿನಿಶ್ ಹೊಂಟೋಗ್ಬಿಡುತ್ತೆ, ಅವ್ನ ಡಿಸೈನ್ ಲುಕ್ ಹೊಂಟೋಗ್ಬಿಡುತ್ತೆ. ಸೊ ಅದಕ್ಕೆ ಟೈಮ್ ತಗೊಳತ್ತೆ. ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ, ಈಗ ಅದೇ ಹಾಗೆ ನಾವು ಇಂಡಿವಿಜುವಲ್ ಅಂತ ಬಂದ್ರೆ, ಇಂಡಿವಿಜುವಲ್ ನಮ್ಗೆ ಏನಾಗುತ್ತೆ ಅಂದ್ರೆ, ನಮ್ಗೆ ಟೈಮ್ ಅನ್ನೋದು ಲಿಮಿಟ್ ಇರಲ್ಲ ಅಲ್ಲಿ. ಸೊ ನಾವು 8 ಗಂಟೆಗಾರು ಸ್ಟಾರ್ಟ್ ಮಾಡ್ಬೋದು, 7 ಗಂಟೆಗಾರು ಸ್ಟಾರ್ಟ್ ಮಾಡ್ಬೋದು, ನೈಟ್ 12 ಗಂಟೆಗಾರು ಮುಗಿಸ್ಕೋಬಹುದು. ಅದೇ ಇಂಡಿವಿಜುವಲ್ ಹೌಸ್ ಆದ್ರೆ. ಸೊ ಆಗ ನಾವು ನೀವೇನ್ ಟೈಮ್ ಲೈನ್ ನಾವು ಕೊಟ್ಟಿರ್ತೀವಿ ಅದನ್ನ ಮ್ಯಾಚ್ ಮಾಡ್ಕೋಬಹುದು. ಹಾಗೆ ನಮ್ಗೆ ಅದು ಫ್ಲಾಟ್ ಅದಾಗಲ್ಲ. ಹಿಂಗೊಂದಿರತ್ತೆ. ಈಗ ಓಕೆ, ಇದೆಲ್ಲ ಆಯ್ತು. ಈಗ ನಾವೇನ್ ಮಾಡ್ಬೇಕಂಗಾರತ್ತೆ ನೀವು ನಾನು ಕೇಳಿದ್ರೆ, ಹಾಗಿದ್ರೆ ಗೊತ್ತಾ, ಈಗ ನೀವ್ ನಿಮ್ ಪಾಯಿಂಟ್ ಗೆ ನಾನು ಬಂದ್ರೆ, ಈಗ ಇಂಡಿಪೆಂಡೆಂಟ್ ಹೌಸ್ ಅಥವಾ ಸ್ವಂತ ಮನೆ ನಾವು ಕಟ್ತಾ ಇದೀವಿ ಅಂದ್ರೆ ನಮ್ಗೆ ಟೈಮ್ ಲೈನ್ ಇರಲ್ಲ. ಬಟ್ ನಾವು ಒಂದು ಟೈಮ್ ಇಟ್ಕೊಂಡಿರ್ತೀವಿ ಅಂತ, ನೆಕ್ಸ್ಟ್ ಮಂತ್ ನಾವು ಗೃಹ ಪ್ರವೇಶ ಮಾಡ್ಬೇಕು, ಇನ್ನೊಂದು 15 ಮಾಡ್ಬೇಕು, ಆ ರೀತಿ ಇಟ್ಕೊಂಡಿರ್ತೀವಿ. ಅದ್ರ ತಕ್ಕಂತೆ ನೀವು ಟೈಮ್ ಲೈನ್ ಫಿಕ್ಸ್ ಮಾಡಿ ನಾವು ಮಾಡ್ಕೊಡ್ತೀರಾ? ಕರೆಕ್ಟ್. ಎಷ್ಟು ದಿನ ಬೇಕು, ಅದು ಏನ್ ಪರ್ಟಿಕ್ಯುಲರ್ ದಿನ? ಫಸ್ಟ್ ಥಿಂಗ್ ಏನು ಅಂದ್ರೆ, ಈಗ ನೀವು ಬಜೆಟ್ ಫ್ರೀಸ್ ಆಗಿಲ್ಲ, ಡಿಸೈನ್ ಫ್ರೀಸ್ ಆಗಿಲ್ಲ, ಇದೇನು ಫ್ರೀಸ್ ಆಗ್ತೀರಿ ಎಷ್ಟು ದಿನ ಮುಗಿಸ್ಕೊಡ್ತೀರಿ ಅಂತ ಕೇಳಕ್ಕಾಗಲ್ಲ. ಓಕೆ, ಏನಕ್ಕೆ ಕೇಳಕ್ಕಾಗಲ್ಲ ಅಂತಂದ್ರೆ, ಈಗ ನೀವು ಎಕ್ಸಾಕ್ಟ್ ಏನ್ ಡಿಸೈನ್ಸ್ ಹೋಗ್ತಾ ಇದ್ದೀರಾ. ಈಗ ಒಂದು ವಾರ್ಡ್ರೋಬ್ ಅಂದ್ಕೊಳ್ಳಿ, ವಾರ್ಡ್ರೋಬ್ ನಾರ್ಮಲ್ ಪ್ಲೇನ್ ಡೋರ್ಸ್ ಇದ್ರೆ ನಮ್ಗೆ ಕಾಸ್ಟ್ ಅಂದ್ರೆ ಕೆಲಸನೂ ಜಾಸ್ತಿ ಇದೆಯಲ್ಲ. ಪ್ಲೇನ್ ಡೋರ್ ನಾರ್ಮಲ್ ಪೇಸ್ಟಿಂಗ್ ಮಾಡ್ಕೊಂತೀವಿ, ಎಕ್ಸ್ಪೆಂಡಿಂಗ್ ಹಾಕೊಂಡು ಫಿಕ್ಸಿಂಗ್ ಮಾಡ್ಕೊಬಿಡ್ತೀವಿ. ಇನ್ ಕೇಸ್ ಅದ್ರಲ್ಲಿ ಕರ್ವಿ ಡಿಸೈನ್ಸ್ ನಾವು ಹೋಗ್ತಾ ಇದೀವಿ, ಅದೆಲ್ಲ CNC ಕೊಡ್ಬೇಕಾಗತ್ತೆ. CNC ಕೊಟ್ಮೇಲೆ ಅದನ್ನ ಪೇಸ್ಟಿಂಗ್ ಮಾಡಿಸ್ಬೇಕಾಗುತ್ತೆ. ಅದೇ ಡಬಲ್ ಕೆಲಸಗಳಾಗುತ್ತೆ, ಸ್ವಲ್ಪ ಟೈಮ್ ಡಿಲೇ ಅನ್ನೋದು ಆಗುತ್ತೆ. ಸೊ ಇದೊಂದು ಕೆಲಸ ಇರುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ನಿಮ್ಗೆ
ನಾನ್ ಸಜೆಷನ್ ಏನು ಅಂತಂದ್ರೆ, ಈಗ ನೀವು ಡಿಸೈನ್ಸ್ ಫ್ರೀಸ್ ಮಾಡಿದ್ರೆ ಅನ್ಕೊಳ್ಳಿ, ಅವಾಗ ನಿಮ್ಮ ಒಂದು ಕಂಪ್ನಿ ಹತ್ರ ಕೇಳಿ, ನೀವು ಎಲ್ಲಿ ಅಪ್ರೋಚ್ ಮಾಡ್ತೀರಾ ಆ ಕಂಪ್ನಿ ಹತ್ರ ಕೇಳಿ ಎಷ್ಟು ದಿನದಲ್ಲಿ ಇದನ್ನ ಮುಗಿಸ್ಕೊಡ್ತೀರಾ. ಅವ್ರು 20 days ಅಂತ ಹೇಳ್ಬೋದು, 50 days ಅಂತ ಹೇಳ್ಬೋದು, 60 days ಅಂತ ಹೇಳ್ಬೋದು. ಅವ್ರು ಏನ್ ಕಮಿಟ್ಮೆಂಟ್ ಕೊಡ್ತಾರೆ ಅದ್ರ ಪ್ರಕಾರ ಮಾಡ್ಸಕ್ಬಿಡಿ. ಅವಾಗ ನಿಮ್ಗೆ ಒಂದು ಪ್ರಾಪರ್ ಫಿನಿಶಿಂಗ್ ಅನ್ನೋದು ಬರುತ್ತೆ. ಸಮ್ ಟೈಮ್ಸ್ ಈಗ ನಾನು 30 days ಅಂತ ಹೇಳ್ತೀವಿ ಅನ್ಕೊಳ್ಳಿ, ಅದೇ ಎಕ್ಸಿಕ್ಯೂಷನ್ ಪೀರಿಯಡ್ ನಿಮ್ಗೆ 30 ದಿನದಲ್ಲಿ ನಾನು ಮುಗಿಸ್ಕೊಡ್ತೀನಿ ಅಂತ ಹೇಳ್ತೀನಿ ಅಂತ ಅನ್ಕೊಳ್ಳಿ. ಈಗ 30 ದಿನದಲ್ಲಿ ಏನಾಗುತ್ತೆ ಅಂದ್ರೆ, ಸಮ್ ಟೈಮ್ಸ್ ನೀವು ಮಧ್ಯದಲ್ಲಿ ಎಕ್ಸಿಕ್ಯೂಷನ್ ಟೈಮಲ್ಲಿ ನಿಮ್ಗೆ ಚೇಂಜಸ್ ಮಾಡಿಸ್ಬೇಕು ಅಂತ ಅನ್ಸುತ್ತೆ. ಚೇಂಜಸ್ ಮಾಡ್ಸಕ್ ಸ್ವಲ್ಪ ಆಫೀಸ್ ಡಿಲೇ ಅನ್ನೋದು ಆಗುತ್ತೆ. ಸೊ ಅದನ್ನೆಲ್ಲ ತಲೆ ಇಟ್ಕೋಬೇಕಾಗುತ್ತೆ. ಮೇ ಬಿ ನಾನು ಚೇಂಜಸ್ ಮಾಡಿಸ್ಬೋದು ಅನ್ನೋದು ಇಟ್ಕೋಬಹುದು. ಈಗ 30 days ಅಂತ ಕೊಟ್ಟಿರ್ತಾರಲ್ವಾ, ಅದ್ರ ಪ್ರಕಾರ ನೀವು ಪ್ಲಾನ್ ಮಾಡ್ಕೊಳ್ಳಿ. ಇನ್ನೊಂದು 10 days ಬಿಟ್ಕೊಂಡು ಪ್ಲಾನ್ ಮಾಡ್ಕೊಳ್ಳಿ. ಏನೋ ಗುರು ಪ್ರವೇಶ ಅಂತ ಇರುತ್ತೆ ಅನ್ಕೊಳ್ಳಿ, 30 days ಅಲ್ಲಿ ಮುಗಿಬೇಕು ಅಂತ ಇರುತ್ತೆ, 40 days ಪ್ಲಾನ್ ಮಾಡ್ಕೊಳ್ಳಿ ನೀವು. ಅವಾಗ ನಿಮ್ಗೆ ಏನಾಗುತ್ತೆ, ನಿಮ್ಗೆ ಯಾವ್ದು ನೆಕ್ ಟು ನೆಕ್ ಬಂದ್ಬಿಡಲ್ಲ. ಒಂದು ಫ್ರೀ ಟೈಮ್ ಇರುತ್ತೆ, ನಿಮ್ಗೂ ಬೇರೆದೆಲ್ಲ ಸೋರ್ಸಿಂಗ್ ಎಲ್ಲ ಮಾಡ್ಕೊಳ್ಳೋದಿಲ್ಲ ಇರುತ್ತೆ. ಲೈಕ್ ಸೋಪ್ ಅವೆಲ್ಲ ಅವೆಲ್ಲ ಬೇಕೇ ಬೇಕಾ ಟೈಮ್ ರೆಡಿ ಆಯ್ತಾ. ಸೊ ಇದಿಷ್ಟು ನಾವು ಇವಾಗ ಇಂಡಿಪೆಂಡೆಂಟ್ ಹೌಸ್ ಇರ್ಬೋದು ಅಥವಾ ಸ್ವಂತ ಮನೆ ಅಂತ ಹೇಳಿದ್ವಿ, ಅದ್ರದ್ದು ಡಿಸ್ಕಸ್ ಮಾಡಿದೀವಿ. ಈಗ ಕೆಲವೊಂದು ವಿಲ್ಲಾಸ್ ಇರುತ್ತೆ, ಗೇಟೆಡ್ ಕಮ್ಯುನಿಟೀಸ್ ಹೋಗ್ತಾ ಇರ್ತೀವಿ, ಫ್ಲಾಟ್ಸ್ ಅಪಾರ್ಟ್ಮೆಂಟ್ಸ್ ಎಲ್ಲ ಹೋಗ್ತಾ ಇರ್ತೀವಿ, ಅಲ್ಲಿ ಇನ್ನೂ ಓಸಿನೇ ಬಂದಿರಲ್ಲ. ಸೊ ನಾನು ಇವತ್ತು ಪರ್ಚೇಸ್ ಮಾಡಿರ್ತೀನಿ, ಇನ್ನೂ ಓಸಿ ಬಂದಿರಲ್ಲ, ರಿಜಿಸ್ಟ್ರೇಷನ್ ಆಗಿರಲ್ಲ, ಆಲ್ರೆಡಿ ಅಪ್ರೋಚ್ ಮಾಡಿರ್ತಾರೆ. ಸೊ ಇವರೆಲ್ಲ ಹೇಗೆ ಡಿಸೈನ್ಸ್ ಹೇಗೆ ಓಸಿ ಬಂದಾದ ಮೇಲೆನೆ ನೀವು ಕೆಲಸ ಸ್ಟಾರ್ಟ್ ಮಾಡ್ತೀರಾ? ಆ ತರ ಏನಿಲ್ಲ. ನಿಮ್ಗೆ ಕನ್ಫರ್ಮ್ ಮಾಡಿರ್ತೀರಾ, ಒಂದು ಅಡ್ವಾನ್ಸ್ ಅನ್ನೋದೇ ಆಗ್ಲಿ, ಅಮೌಂಟ್ ಏನಂತ ಕೊಟ್ಟು ಕನ್ಫರ್ಮ್ ಮಾಡಿದ್ರೆ ಆಬ್ವಿಯಸ್ಲಿ ಅದ್ ನೀವೇ ತಗೋತಿದ್ದೀರಾ ಅಂತ ಅರ್ಥ ಆಗುತ್ತೆ. ಕರೆಕ್ಟ್. ರೇರ್ ಕೇಸ್ ಏನಾಗುತ್ತೆ, ನಿಮ್ಗೆ ಸಮ್ಟೈಮ್ಸ್ ಕ್ಯಾನ್ಸಲ್ ಮಾಡ್ಕೊಂತೀರಾ ನೀವು. ಬಟ್ ಆಲ್ಮೋಸ್ಟ್ 99% ಅಥವಾ 95% ನೀವು ಹೋಗಿ ಹೋಗ್ತೀರಾ ಒಂದ್ ಅಡ್ವಾನ್ಸ್ ಅಲ್ಲಿ. ಯಾಕಂದ್ರೆ ಕೊಡಕ್ಕೂ ಮುಂಚೆ 10 ಸಲ ಯೋಚನೆ ಮಾಡಿರ್ತೀರಾ, ಎಲ್ಲ ನೀವು ಪ್ರಾಪರ್ ಆಗಿ ಎಲ್ಲ ಚೆಕ್ ಮಾಡ್ಕೊಂಡು ಎಲ್ಲ ಕೊಟ್ಟಿರ್ತೀರಾ. ನಿಮ್ಮ ಹತ್ರ ಫ್ಲೋರ್ ಪ್ಲಾನ್ ಇರುತ್ತೆ, ಫ್ಲೋರ್ ಪ್ಲಾನ್ ಇಟ್ಕೊಂಡು ಡಿಸೈನ್ಸ್ ಮಾಡಿಸ್ಕೊಳ್ಳಿ. ನೀವು ಹೆಂಗೆ ಬೇಗ ಮುಗಿಸ್ಕೋಬಹುದು ಅಂತಂದ್ರೆ, ನೀವು ಓಸಿ ಬಂದಿರಲ್ಲ, ಬಟ್ ಆದ್ರೂ ನೀವು ಹೆಂಗೆ ಬೇಗ ಕೆಲಸ ಸ್ಪೀಡ್ ಅಪ್ ಮಾಡ್ಕೋಬೇಕಂದ್ರೆ ಫ್ಲೋರ್ ಪ್ಲಾನ್ ಇರುತ್ತೆ. ಫ್ಲೋರ್ ಪ್ಲಾನ್ ತಕ್ಕನಾಗಿ ಡಿಸೈನ್ಸ್ ಮಾಡಿಸ್ಕೊಳ್ಳಿ, ಡಿಸೈನ್ಸ್ ತಕ್ಕನಾಗೆ ಬಜೆಟ್ ತಗೊಳ್ಳಿ. ಬಜೆಟ್ ಇದಕ್ಕೇನೆ ನಿಮ್ಗೆ ಇಲ್ಲಾಂದ್ರೆ 20 ದಿನ 30 ದಿನ ಮುಗ್ದೋಗತ್ತೆ. ಈ ಟೈಮ್ ನಲ್ಲಿ ಸೇವ್ ಮಾಡ್ತೀರಾ. ನೆಕ್ಸ್ಟ್ ಓಸಿ ಬಂದ್ಮೇಲೆ ಈ ಟೈಮ್ ಸೇವ್ ಮಾಡ್ತೀರಾ. ನೆಕ್ಸ್ಟ್ ಓಸಿ ಬಂದ್ಮೇಲೆ ಒಂದ್ಸಲ ಮೆಷರ್ಮೆಂಟ್ಸ್ ಕ್ರಾಸ್ ಚೆಕ್ ಮಾಡ್ಕೊಂತಾರೆ, ಆ ಕ್ರಾಸ್ ಚೆಕ್ ಮಾಡ್ಕೊಂಡು ಪ್ರೊಡಕ್ಷನ್ ಮಾಡ್ಕೊಂಡು ಬೇಗ ಇನ್ಸ್ಟಾಲೇಷನ್ ಮಾಡ್ಕೋಬಹುದು. ಸೊ ಅಂದ್ರೆ ಓಸಿ ಬರ್ಲಿಕ್ಕಿಂತ ಮುಂಚೆನೆ ನಾವು ಕನ್ಫರ್ಮ್ ಮಾಡ್ಕೊಬಹುದು, ಈಸಿ ಆಗುತ್ತೆ, ನಿಮ್ಗೆ ಕೆಲಸಗಳು ಈಸಿ ಆಗುತ್ತೆ. ಓಕೆ. ಸೊ ಥ್ಯಾಂಕ್ ಯು ಗೌತಮ್. ಸೊ ತುಂಬಾ ಇನ್ಫಾರ್ಮೇಶನ್ ಶೇರ್ ಮಾಡಿದ್ರೆ ಆಕ್ಚುಲಿ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂತೀನಿ ಅಂತ ಅಂದ್ರು ತುಂಬಾ ಹೇಗೆಂದ್ರೆ ಇಂಟೀರಿಯರ್ಸ್ ನಿಮ್ಗೆ ಗೊತ್ತಿದೆ, ತುಂಬಾ ಫಾರ್ಮ್ಸ್ ಇದೆ. ಎಸ್ ಬಟ್ ನನ್ನ ಸೈಟ್ಗೆ ಅಥವಾ ನನಗೆ ನನ್ನ ಬಜೆಟ್ಗೆ ಕಂಪನಿ ಅಂತ ನಾನು ಹೆಂಗ್ ಚೂಸ್ ಮಾಡೋದಂತ ಒಂದು ತಲೆ ಬಿಸಿ ಇರುತ್ತೆ. ಕರೆಕ್ಟ್. ಈಗ GR ದ ಇಂಟೀರಿಯರ್ಸ್ ಅಂತ ನಾವು ಏನ್ ಹೇಳ್ತಾ ಇದೀವಿ, ನಿಮ್ದು ನಿಮ್ಗೆ ಹೆಂಗ್ ಅಪ್ರೋಚ್ ಮಾಡೋದು ನಾವು? ಸೊ ಈಗ ನೀವು ನನ್ನ ಸಜೆಷನ್ ಏನಂತಂದ್ರೆ, ಅಂಡರ್ ಕನ್ಸ್ಟ್ರಕ್ಷನ್ ಇದ್ದಾಗಲೇ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ಏನಾಗುತ್ತೆ ಅಂದ್ರೆ, ನಮ್ಮ GR ಇಂಟೀರಿಯರ್ಸ್ ಕನ್ಫರ್ಮ್ ಮಾಡ್ಬೇಕಂದ್ರೆ ಇಲ್ಲ, ಯಾವ್ದಾದ್ರು ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಗೆ ಏನಾಗುತ್ತೆ, ಡಬಲ್ ಕೆಲಸಗಳು, ಸೆಕೆಂಡರಿ ಇನ್ವೆಸ್ಟ್ಮೆಂಟ್ ನಿಮ್ಗೆ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಏನಾಗುತ್ತೆ ಅಂದ್ರೆ, ನಿಮ್ಗೆ ಈ ಇನ್ವೆಸ್ಟ್ಮೆಂಟ್ ಕಮ್ಮಿ ಆದಾಗ ಆ ಇನ್ವೆಸ್ಟ್ಮೆಂಟ್ ನೀವು ಇಂಟೀರಿಯರ್ಗೆ ಮತ್ತೆ ಹಾಕಬಹುದು. ಇನ್ನೊಂದೇನಾದ್ರೆ ಕ್ಲಾರಿಟಿ ಆಗಿ ಇರ್ತೀರಾ, ಬಜೆಟ್ ಜಾಸ್ತಿ ಆಗೋದೇ ಆಗ್ಬೋದು, ಇವೆಲ್ಲ ನಿಮ್ಗೆ ಕಮ್ಮಿ ಆಗುತ್ತೆ. ಈಗ ನಮ್ಮನ್ನ ಅಪ್ರೋಚ್ ಹೆಂಗ್ ಮಾಡ್ಬೇಕು ಅಂತ ಹೇಳೋದಾದ್ರೆ, ನಿಮ್ ಫಸ್ಟ್ ಥಿಂಗ್ ಏನಂದ್ರೆ ಆಡ್ಸ್ ರನ್ ಮಾಡ್ತಾ ಇರ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಎಂಗೇಜ್ ಆಗಿರ್ತೀವಿ. ನೆಕ್ಸ್ಟ್ ನಂಬರ್ಸ್ ಇರುತ್ತೆ, ನೀವು ಡೈರೆಕ್ಟ್ ಆಗಿ ಕಾಲ್ ಮಾಡ್ಕೊಂಡು ಅಥವಾ ಎಕ್ಸ್ಪೀರಿಯನ್ಸ್ ಸೆಂಟರ್ ಬರ್ಬೋದು, ಎಕ್ಸ್ಪೀರಿಯನ್ಸ್ ಸೆಂಟರ್ ಬಂದು ನೋಡ್ಕೋಬಹುದು, ಅಥವಾ ಆನ್ಲೈನ್ ಸೈಟ್ಸ್ ಇರುತ್ತೆ ಅದನ್ನ ವಿಸಿಟ್ ಮಾಡಿ ನೋಡ್ಬೋದು, ಲೈಕ್ ಫಿನಿಶಸ್ ಹೆಂಗಿರುತ್ತೆ. ಸೊ ಅದೆಲ್ಲ ಅಪ್ರೋಚ್ ಮಾಡಿ ನೋಡಿದಾಗ ನಿಮ್ಗೊಂದು ಕನ್ಕ್ಲೂಷನ್ ಅನ್ನೋದು ಸಿಗುತ್ತೆ ನಿಮ್ಗೆ. ಸೊ ಇವಾಗ ಜನರಲ್ ಆಗಿ ನಾವು ಮಾಡೋದು, ಇವನ್ ನಾನು ಅದನ್ನೇ ಮಾಡ್ತಾ ಇರ್ತೀನಿ. ಏನೋ ಒಂದು ನೋಡಿದ್ರೆ ಸೋಷಿಯಲ್ ಮೀಡಿಯಾಸ್ ಅಲ್ಲಿ ಅಂದ್ರೆ ಡೈರೆಕ್ಟ್ ಎನ್ಕ್ವೈರಿ ಹಾಕ್ಬಿಡ್ತೀನಿ, ನನಗೆ ಪ್ರೈಸಿಂಗ್ ಕೊಡಿ ಅಂತ ನಾನು ಕೇಳ್ತೀನಿ. ಈಗ ನಿಮ್ದ್ರಲ್ಲಿ ಹೇಗೆ ವರ್ಕ್ ಆಗುತ್ತೆ GR ದ ಇಂಟೀರಿಯರ್? ಫಸ್ಟ್ ಥಿಂಗ್ ನಾವೇನ್ ಮಾಡ್ತೀವಿ ಅಂದ್ರೆ, ಒಂದ್ಸಲ ಕಾಲ್ ಮಾಡ್ತೀವಿ. ಕಾಲ್ ಮಾಡ್ಬಿಟ್ಟು ನಮ್ಮ ಸೇಲ್ಸ್ ಟೀಮ್ ಅಲ್ಲಿ ಏನಿರ್ತಾರೆ ಒಂದ್ಸಲ ಕಾಲ್ ಮಾಡ್ತಾರೆ. ಕಾಲ್ ಮಾಡ್ಬಿಟ್ಟು ಒಂದು ಫ್ಲೋರ್ ಪ್ಲಾನ್ ಅಂತ ಇಸ್ಕೊಳ್ತೀವಿ. ನಾವು ಡೈರೆಕ್ಟ್ ಫಸ್ಟ್ ವಿಸಿಟ್ ಮಾಡಲ್ಲ, ಸೈಟ್ ವಿಸಿಟ್ ಮಾಡಲ್ಲ, ಇವತ್ತು ಓಪನ್ ಆಗಿ ಹೇಳ್ತೀವಿ, ವಿಸಿಟ್ ಮಾಡಲ್ಲ. ಫಸ್ಟ್ ನಾವೇನ್ ಮಾಡ್ತೀವಿ, ಫ್ಲೋರ್ ಪ್ಲಾನ್ ಇಸ್ಕೊಳ್ತೀವಿ. ಏನ್ ರಿಕ್ವೈರ್ಮೆಂಟ್ ಇದೆ, ಒಂದು ಬೇಸಿಕ್ ರಿಕ್ವೈರ್ಮೆಂಟ್, ಒಂದು ಅಪ್ರಾಕ್ಸಿಮೇಟ್ ಬಜೆಟ್ ಕೊಡ್ತೀವಿ. ಎಕ್ಸಾಕ್ಟ್ ಬಜೆಟ್ ಅಲ್ಲ, ಅಪ್ರಾಕ್ಸಿಮೇಟ್ ಬಜೆಟ್ ಅಷ್ಟೇ. ಅಪ್ರಾಕ್ಸಿಮೇಟ್ ಬಜೆಟ್ ಕೊಟ್ಟಾಗ ಏನಾಗುತ್ತೆ, ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಇವ್ರನ್ನ ಕರ್ಸ್ಬೇಕಾ ಬೇಡ ಅನ್ನೋದು ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ರೀಸನ್ ಏನಕ್ಕೆ ಅಂದ್ರೆ, ಈಗ ನೀವು ಅಪ್ರಾಕ್ಸಿಮೇಟ್ ಬಜೆಟ್ ಕೊಟ್ಟಿಲ್ಲ, ಇವಾಗ ನೀವು ಒಂದು ಬಜೆಟ್ ಅನ್ಕೊಂಡಿದ್ರು 5 ಲಕ್ಷ ಅಂತ ಅನ್ಕೊಂಡಿರ್ತೀರಾ, ಅಲ್ಲಿ ನಿಮ್ ರಿಕ್ವೈರ್ಮೆಂಟ್ ಇರೋದು 10 ಲಕ್ಷಕ್ಕೆ ಡಬಲ್ ಆಗುತ್ತೆ. ಅವ್ರು ಡಬಲ್ ಆದಾಗ ನೀವು ನಮ್ಗೆ ಪ್ರೊಸೆಸ್ ಮಾಡಲ್ಲ, ಅಂದ್ರೆ ಒಂದು ಪ್ರಾಡಕ್ಟ್ ನ ಮೂವ್ ಮಾಡಲ್ಲ. ಪ್ರಾಡಕ್ಟ್ ಮೂವ್ ಮಾಡಿಲ್ಲ ಅಂತ ಏನಾಗುತ್ತೆ, ನಿಮ್ಗೆ ಒಂದ್ 2-3 ದಿನ ಟೈಮ್ ವೇಸ್ಟ್ ನಾವು ಮಾಡ್ದಂಗೆ ಆಗುತ್ತೆ. ಸೇಮ್ ನಮ್ ಟೈಮ್ ನಾವೇನು ವೇಸ್ಟ್ ಮಾಡ್ಕೊಂಡಂಗಿರುತ್ತೆ, ಎನರ್ಜಿನೂ ವೇಸ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಬೆಟರ್ ನಾವೇನ್ ಮಾಡ್ತೀವಿ ಅಂದ್ರೆ, ಫ್ಲೋರ್ ಪ್ಲಾನ್ ಕಲ್ಸ್ಕೊಂತೀವಿ. ಫ್ಲೋರ್ ಪ್ಲಾನ್ ಕಲ್ಸ್ಕೊಂಡಾಗ ನಾವೇನ್ ಮಾಡ್ತೀವಿ, ಒಂದು ಕ್ಲಾರಿಟಿ ತಗೋತೀವಿ, ಏನೇನ್ ಬೇಕು ನಾವು ಸಜೆಷನ್ಸ್ ಕೊಡ್ತೀವಿ. ಫ್ಲೋರ್ ಪ್ಲಾನ್ ತಕ್ಕನಾಗ ರೆಫರೆನ್ಸ್ ಇಮೇಜಸ್ ಮಾಡೋದಿರ್ಬೋದು, ಅವ್ರು ಪ್ರಾಪರ್ ಆಗಿ ಕೊಡ್ತೀವಿ. ಕೊಟ್ಮೇಲೆ ಒಂದು ಅಪ್ರಾಕ್ಸಿಮೇಟ್ ಬಜೆಟ್ ಕೊಡ್ತೀವಿ. ಬಜೆಟ್ ಇಷ್ಟ ಆಯ್ತಾ ನಿಮ್ಗೆ, ನೆಕ್ಸ್ಟ್ ಸೈಟ್ ವಿಸಿಟ್ ಕರೀತಾರೆ. ಸೊ ಸೈಟ್ ವಿಸಿಟ್ ನಾವು ಏನ್ ಮಾಡ್ತೀವಿ, ವಿಸಿಟಿಂಗ್ ಚಾರ್ಜ್ ಅನ್ನ ತಗೊಂತೀವಿ. ವಿಸಿಟಿಂಗ್ ಚಾರ್ಜ್ ಹೆಂಗಿರುತ್ತೆ ಅಂದ್ರೆ, ನಿಮ್ಗೆ ವಿಸಿಟಿಂಗ್ ಚಾರ್ಜ್ ತಗೊಂಡ್ಮೇಲೆ ನಾವೇನ್ ಮಾಡ್ತೀವಿ, ಅಲ್ಲಿ ಬಂದು ಬರೀ ಡಿಸೈನ್ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಹೋಗ್ಬಿಡಲ್ಲ. ಅಲ್ಲಿ ಬಂದಾಗ ನಿಮ್ಗೆ
ಎಲೆಕ್ಟ್ರಿಕಲ್ ಏನೋ ಪ್ರಾಬ್ಲಮ್ಸ್ ಇದೆಯಾ ಅಥವಾ ಈ ಕನೆಕ್ಷನ್ಸ್ ನೀವೇನ್ ಮಾಡ್ಸಿದ್ರೆ ಕರೆಕ್ಟ್ ಆಗಿದೆಯಾ ಇಲ್ವಾ ಚೆಕ್ ಜಸ್ಟ್ ಲೈಕ್ ಕನ್ಸಲ್ಟೇಷನ್. ಎಸ್, ಕನ್ಸಲ್ಟೇಷನ್ ಟೈಪ್. ಎಲೆಕ್ಟ್ರಿಕಲ್ ಪ್ರಾಪರ್ ಆಗಿದೆ ಚೆಕ್ ಮಾಡ್ಕೊಂತೀವಿ, ಪ್ಲಂಬಿಂಗ್ ಲೈನ್ಸ್ ಪ್ರಾಪರ್ ಆಗಿ ಎಲ್ಲೆಲ್ಲಿ ಬಿಡಬೇಕು ಅಂತ ನಾವು ಹೇಳ್ಕೊಡ್ತೀವಿ, ಟೈಲ್ಸ್ ಯಾವ ತರ ಹೋಗ್ಬೇಕು, ನೆಕ್ಸ್ಟ್ ನಿಮ್ಗೆ ಕೊಟೇಶನ್ ಕನ್ಸಿಡರ್ ಮಾಡಿರ್ತೀವಲ್ಲ ಆ ಕೊಟೇಶನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ, ಎಕ್ಸ್ಪ್ಲೈನ್ ಮಾಡಿ ಒಂದು ರೆಫರೆನ್ಸ್ ಇಮೇಜ್ ತೋರಿಸ್ತೀವಿ, ಇದೆಲ್ಲ ಬಿಟ್ಟು ನಿಮ್ಗೆ ಒಂದು ರೆಫರೆನ್ಸ್ ಡಿಸೈನ್ಸ್ ತೋರಿಸ್ತೀವಿ, ಇಲ್ಲಿ ಈ ತರ ಹೋದ್ರೆ ಚೆನ್ನಾಗಿರತ್ತೆ, ಫ್ರೀ ಕನ್ಸಲ್ಟೇಷನ್ ಇದನ್ನೆಲ್ಲ ಕೊಡ್ತೀವಿ. ಸೊ ಇದನ್ನೆಲ್ಲ ಕೊಟ್ಮೇಲೆ ಈಗ ನೀವು ಚಾರ್ಜ್ ಮಾಡಿದ್ರೆ ಒಂದು 3000 5,000 ಏನೋ ಚಾರ್ಜ್ ಮಾಡಿರ್ತೀವಿ, ಆ ಚಾರ್ಜ್ ಮಾಡಿರೋದು ನೀವು ನಮ್ಗೆ ಏನಾದ್ರು ಕನ್ಫರ್ಮ್ ಮಾಡಿದ್ರೆ ನಿಮಗೆ ರೀಫಂಡ್ ಆಗ್ಬಿಡುತ್ತೆ. ಸೊ ಈ ತರ ಆಗತ್ತೆ. ಸೊ ಅಂದ್ರೆ ಫೀಸ್ ಪೇ ಮಾಡೋದ್ರಿಂದ ಯಾವ್ದೇ ರೀತಿ ಲಾಸ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಲಾಸ್ ಇರಲ್ಲ ನಿಮ್ಗೆ. ಕನ್ಫರ್ಮ್ ಮಾಡಿದ್ರೆ ಇವಾಗ ನೀವು ಬಜೆಟ್ ನೋಡಿರ್ತೀರಾ, ಬಜೆಟ್ ನೋಡಿದ್ಮೇಲೆ ನಿಮ್ ಕರ್ಸ್ಬೇಕಾ ಬೇಡ ಅಂತ ನೀವೇ ಡಿಸಿಷನ್ ತಗೊಂಡಿರ್ತೀರ. ಈಗ ನೀವು ಪಾಸಿಟಿವ್ ಆಗಿ ನೀವು ಕರ್ಸ್ಬೇಕು ಅಂತ ಅನ್ಸಿದ್ರೆ ನಿಮ್ಗೆ ಅವಾಗ ನೀವು ಪೇ ಮಾಡೇ ಮಾಡ್ತಾರೆ, ತುಂಬಾ ಕ್ಲೈಂಟ್ಸ್ ಪೇ ಮಾಡ್ತಾರೆ. ಈಗ ಸಪೋಸ್ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ, ಸುಮ್ನೆ ಏನೋ ಒಂದೆರಡು ಮೂರು ಕಡೆ ಕಂಪೇರ್ ಮಾಡ್ತಿದೀನಿ, ಕಂಪೇರ್ ಮಾಡಿ ಸುಮ್ನೆ ತಗೊಂಡ್ ನೋಡೋಣ ಅಂತಂದಾಗ ಬಜೆಟ್ ನೋಡಿರ್ತೀರಿ, ಇಷ್ಟ ಆದ್ರೆ ನೀವು ಕರೆಸ್ತೀರಾ, ಇಷ್ಟ ಆಗಿಲ್ಲ ಅಂದ್ರೆ ಬೇಡ ಬಿಡಪ್ಪ ನಾನು ಹೇಳ್ತೀನಿ ನಿಮ್ಗೆ ಅಂತ ನೀವು ಅಲ್ಲಿ ಕಟ್ ಔಟ್ ಮಾಡ್ತೀರಾ. ಅವಾಗ ನಾವು ಬಂದು ನಿಮ್ಗೆ ಒಂದಿನ ಟೈಮ್ ವೇಸ್ಟ್ ಮಾಡೋದು ಇರಲ್ಲ, ಸೇಮ್ ವೇ ನಮ್ದು ವೇಸ್ಟ್ ಮಾಡ್ಕೊಂಡಾಗಿರಲ್ಲ. ಈ ತರ ಯಾಕಂದ್ರೆ ನಾವು ಯೂಶುವಲ್ ಆಗಿ ತುಂಬಾ ಟೈಮ್ಗೆ ತುಂಬಾ ವ್ಯಾಲ್ಯೂ ಕೊಡ್ತೀವಿ ನಾವು. ಸೊ ಈ ತರ ನಮ್ದ್ರಲ್ಲಿ. ಸೊ ಈಗ GR ಇಂಟೀರಿಯರ್ಸ್ ಗೆ ನಾನು ಎನ್ಕ್ವೈರಿ ಮಾಡ್ಬೇಕಂದ್ರೆ ಹೇಗೆ ಅಪ್ರೋಚ್ ಮಾಡೋದು? ಸೇಮ್ ನಾನು ಹೇಳ್ದಂಗೆ ಸೋಷಿಯಲ್ ಮೀಡಿಯಾಸ್ ಥ್ರೂ ಅಪ್ರೋಚ್ ಮಾಡಬಹುದು, ನಂಬರ್ಸ್ ಅಥವಾ ಡೈರೆಕ್ಟ್ ಶೋರೂಮ್ ಬರ್ಬೋದು. ಸೊ ಅಂದ್ರೆ ನಿಮಗೆ ಸಪರೇಟ್ ಟೀಮ್ಸ್ ಇದೆಯಾ ನಿಮ್ಮ ಹತ್ರ? ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ, ಎಕ್ಸ್ಪೀರಿಯನ್ಸ್ ಸೆಂಟರ್ ಬಂದು ವಿಸಿಟ್ ಮಾಡ್ಬೋದು. ಓಕೆ. ಸೊ ಇನ್ ಕೇಸ್ ಏನಾದ್ರು ಕನ್ಸ್ಟ್ರಕ್ಷನ್ ಇಂಟೀರಿಯರ್ ರಿಲೇಟೆಡ್ ಏನಾದ್ರು ಚೆಕ್ ಮಾಡ್ತಿದ್ರೆ ಡೂ ಕಾಂಟ್ಯಾಕ್ಟ್ ಅಸ್. ಜೊತೆಗೆ ನಿಮ್ಗೆ ಏನಾದ್ರು ಇಲ್ಲಿ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದಾಗ ನಮ್ಮ ಶೋರೂಮ್ ನ ನಿಮ್ಗೆ ಆನ್ ಸೈಟ್ ಅಲ್ಲಿ ನಿಮ್ಗೆ ಫಿನಿಶರ್ಸ್ ತೋರಿಸ್ತಾರೆ, ಒಂದು ಆನ್ ಸೈಟ್ ಅಲ್ಲಿ ಒಂದು ಅಪ್ರಾಕ್ಸಿಮೇಟ್ ಬಜೆಟ್ ಕೊಡ್ತಾರೆ. ಥ್ಯಾಂಕ್ ಯು.